चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं सह गणरघुनाथान्वितं तं सजीवं साद्वैतां श्रीराधाकृष्णपादान् सह गणललिता श्रीविशाखान्वितांश हे कृष्ण करुणा सिन्धु दीनबन्धो जगत्पते गोपेश गोपिका कान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदानंद जय अद्वैत चंद्राय कृष्ण पृष्ठाय भूतले श्रीमते भक्ति ಸ್ವಾಮಿ ಮಿತಿ ನಾಮಿನೆ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು. ಕೃಷ್ಣ ಗೋಲೋಕದಲ್ಲಿ ವೃಂದಾವನದ ಲೀಲೆಗಳನ್ನ, ಭೂಲೋಕದ ಲೀಲೆಗಳನ್ನ, ಭೌಮ ಲೀಲೆಗಳನ್ನ ಮುಗಿಸಿ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿ ಏನೆಲ್ಲ ಲೀಲೆ ಮಾಡೋದ್ನೋ ಅದನ್ನ ಭೌಮ ಲೀಲೆ ಅಂತ ಹೇಳ್ತಾರೆ. ಸೊ ಭೌಮ ಲೀಲೆಗಳನ್ನ ಮುಗಿಸಿ ಭಗವದ್ಧಾಮಕ್ಕೆ ಹೋದ ಮೇಲೆ ಕೃಷ್ಣನಿಗೆ ಒಂದು ಅತೃಪ್ತಿ ಕಾಡ್ತಾ ಇರುತ್ತೆ. ಏನು ಅದು ಅತೃಪ್ತಿ? ಎಲ್ಲ ನಾವು ಇಷ್ಟೆಲ್ಲ ಯಥೇಷ್ಟ ವಿಹರಿ ಕೃಷ್ಣ ಕರೆ ಅಂತರ್ಧಾನ, ಅಂತರ್ಧಾನ ಕರಿ ಮನೆ ಕರೆ ಅನುಮಾನ, ಇಷ್ಟೆಲ್ಲ ಲೀಲೆ ಮಾಡಿದ್ಮೇಲೆ ನನಗೆ ಯಾಕೆ ಅತೃಪ್ತಿ ಕಾಡ್ತಾ ಇದೆ? ಅವನ ಅತೃಪ್ತಿಗೆ ಕಾರಣ ಗೊತ್ತಾಯ್ತು. ಏನದು? ಚಿರಕಾಲ ನಾಹಿಕರಿ ಪ್ರೇಮ ಭಕ್ತಿ ದಾನ, ಭಕ್ತಿ ವಿನಾ ಜಗತೇರ ನಾಹಿ ಅವಸ್ಥಾನ. ನಾನು ದೀರ್ಘಕಾಲ ಭೌಮ ಲೀಲೆಗಳನ್ನ ಪ್ರಕಟಪಡಿಸಿದಾಗ ನನ್ನ ಪ್ರೇಮಿ ಭಕ್ತರಿಗೆ ನಾನು ಆ ಪ್ರೇಮವನ್ನ ಅನುಗ್ರಹ ಮಾಡಕ್ಕಾಗ್ಲಿಲ್ವಲ್ಲ, ನಾನು ಪ್ರೀತಿಯನ್ನ ಮಾಡಕ್ಕಾಗಿಲ್ವಲ್ಲ. ಸೊ ಏನ್ ಮಾಡ್ಬೇಕು ಅಂತ ಅವರಿಗೆ ಅತೃಪ್ತಿ ಕಾಡ್ತಾ ಇರುತ್ತೆ. ಒಂದ್ ನಿಮಿಷ. ಕೃಷ್ಣನ ಮನಸ್ಸಲ್ಲಿ ಒಂದು ಅತೃಪ್ತಿ ಬಂತು. ನಾನು ಇಷ್ಟು ಲೀಲೆ ಮಾಡಿದ್ರು ಪ್ರೇಮ ಭಕ್ತಿಯನ್ನ ನಾನು ಅನುಗ್ರಹ ಮಾಡಿ, ಯಾಕಂದ್ರೆ ಕೃಷ್ಣ ಅಷ್ಟು ಸುಲಭವಾಗಿ ಎಲ್ಲರಿಗೂ ಪ್ರೇಮ ಭಕ್ತಿಯನ್ನ ಕೊಡೋದಿಲ್ಲ. ಆ ಪ್ರೇಮ ಭಕ್ತಿಯನ್ನ ತಾನು ಮಾಡ್ಬೇಕು, ತಾನು ಆ ಪ್ರೀತಿಯನ್ನ ಭಕ್ತರಿಗೆ ಪ್ರೀತಿಯನ್ನ ಮಾಡ್ಬೇಕು. ಈ ಸಲ ನಾನು ಭಗವಂತನಾಗಿ ಬರಬಾರ್ದು, ಭಕ್ತನಾಗಿ ಬರ್ಬೇಕು. ಸೊ ಯಾವಾಗ ಕೃಷ್ಣ ಭಗವಂತ ಭಕ್ತನಾಗಿ ಬರ್ತಾನೆ ಅವಾಗ ಅಷ್ಟೇ ಪ್ರೇಮ ಭಕ್ತಿಯನ್ನು ಮಾಡಕ್ಕಾಗುತ್ತೆ. ಸೊ ದೇವ್ರು ಅಂತ ಬಂದಾಗ ಪ್ರೇಮ ಭಕ್ತಿ ಮಾಡಕ್ಕಾಗೋದಿಲ್ಲ. ಕೃಷ್ಣ ದ್ವಾಪರದಲ್ಲಿ ಕೃಷ್ಣ ಲೀಲೆಯಲ್ಲಿ ಪ್ರೀತಿಯನ್ನ ಸ್ವೀಕಾರ ಮಾಡಿದ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಭಾವದಲ್ಲಿ ಪ್ರೀತಿನ ಸ್ವೀಕಾರ ಮಾಡ್ದ. ಆದ್ರೆ ಈ ಕಲಿಯುಗದಲ್ಲಿ ಕೃಷ್ಣನೇ ಮಹಾಪ್ರಭು ರೂಪದಲ್ಲಿ, ಭಕ್ತ ರೂಪದಲ್ಲಿ ಬಂದು ಪ್ರೀತಿಯನ್ನ, ಕೃಷ್ಣ ಪ್ರೇಮವನ್ನ ಮಾಡಬೇಕು, ಕೃಷ್ಣ ಪ್ರೇಮವನ್ನ ಪ್ರದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಆದ್ರೆ ಕೃಷ್ಣನ ಉದ್ದೇಶ ಏನಂದ್ರೆ, ಇಡೀ ಜಗತ್ತು ನನ್ನನ್ನ ವಿಧಿ ಭಕ್ತಿಯನ್ನು ಆಚರಣೆ ಮಾಡುತ್ತೆ. ಅಂದ್ರೆ ವೈದಿ ಭಕ್ತಿ. ವೈದಿ ಭಕ್ತಿ ಅಂದ್ರೆ ಏನು? ವೇದಗಳು, ಶಾಸ್ತ್ರಗಳು ಹೇಳೋ ಪ್ರಕಾರ ಅವನ್ನ ಆರಾಧನೆ ಮಾಡೋದು ವೈದಿ ಭಕ್ತಿ. ಸಕಲ ಜಗತ್ತೇ ಮೋರೆ ಕರೆ ವಿಧಿ ಭಕ್ತಿ, ವಿಧಿ ಭಕ್ತಿ ಪ್ರಜಭಾವ ಪಾಯತೆ ನಾಯ ಶಕ್ತಿ. ಆದ್ರೆ ಆ ವೈದಿ ಭಕ್ತಿ ಮಾಡೋದ್ರಿಂದ, ಅಂತ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದ್ರಿಂದ ಯಾರು ವ್ರಜಭೂಮಿಯ ಭಕ್ತರ ಆ ತರ ಪ್ರೇಮವನ್ನ ಹೊಂದಕ್ಕಾಗೋದಿಲ್ಲ. ಅಂದ್ರೆ ಕೇವಲ ನಿಯಂತ್ರಕ ತತ್ವಗಳು ಕೃಷ್ಣ ಪ್ರೇಮವನ್ನ ಕೊಡೋದಿಲ್ಲ. ನಿಯಂತ್ರಕ ತತ್ವಗಳಾಗಿರ್ಬೋದು, ವೈದಿ ಭಕ್ತಿಗಳಾಗಿರ್ಬೋದು, ಅಂದ್ರೆ
ಕಟ್ಟು ಕಟ್ಟಳೆ ನಿಯಮಗಳು ಅನುಸರಿಸೋದ್ರಿಂದ ನಾವು ಪ್ರೇಮವನ್ನ ಪಡೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಭಗವಂತನ ಶಕ್ತಿ ತಿಳ್ಕೊಂಡು, ಭಗವಂತನ ಆ ಪಾರಮ್ಯವನ್ನ ತಿಳ್ಕೊಂಡು ನಾವು ಭಕ್ತಿ ಮಾಡ್ತಾ ಇದೀವಿ. ಓ ಕೃಷ್ಣ ದೇವರು, ಕೃಷ್ಣ ದೇವರು ಅಂತ ತಿಳ್ಕೊಂಡು ನಾವು ಅಂದ್ರೆ ಜ್ಞಾನ ಮೂಲಕ ಭಕ್ತಿ ಮಾಡ್ತಾ ಇದೀವಲ್ವಾ. ಹಾಗೇನಾಗುತ್ತೆ, ಆ ಐಶ್ವರ್ಯ ಭಾವದಿಂದ ಆ ಅಥವಾ ವೈದಿ ಭಾವದಿಂದ ನಾವು ಭಕ್ತಿ ಮಾಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಭಕ್ತಿ ದುರ್ಬಲ ಆಗ್ಬಿಡುತ್ತೆ. ಭಗವಂತನ ಗೌರವದಿಂದ ಕಾಣ್ತಾ ಇದ್ದಾಗ ಏನಾಗುತ್ತೆ, ಭಕ್ತಿ ದುರ್ಬಲ ಆಗುತ್ತೆ. ಅದನ್ನೇ ಗೋಪಿ ಭಾವ, ವ್ರಜಭಾವ ಅಂತ ಹೇಳಿದ್ರು. ವ್ರಜಭಾವ ಯಾರು ಕೃಷ್ಣನ ಗೌರವದಿಂದ ಕಾಣ್ತಿರ್ಲಿಲ್ಲ, ಅಂದ್ರೆ ಗೌರವ ಅಂದ್ರೆ ಮೇಲ್ನೋಟ ಪ್ರೀತಿ ಇತ್ತು, ಅಗಾಧವಾದ ಪ್ರೀತಿ ಇತ್ತು ಕೃಷ್ಣನ ಮೇಲೆ. ಆದ್ರೆ ಗೌರವ ಏನು, ಕೃಷ್ಣನ ಹೋಗೋಬಾರೋ ಅನ್ನೋಷ್ಟು ಮಟ್ಟಿಗೆ ಗೌರವ ಇತ್ತು ಅವರಿಗೆ. ಅಂದ್ರೆ ಕೃಷ್ಣ ವಹಿಸೋದೇನಂದ್ರೆ, ಅಂಥ ಗೌರವದಿಂದ ಭಕ್ತಿ ಏನಾದ್ರೂ ದುರ್ಬಲ ಆಗ್ಬಿಟ್ರೆ ಅದು ನನ್ನನ್ನು ಆಕರ್ಷಣೆ ಮಾಡಕ್ ಆಗೋದಿಲ್ಲ. ಉದಾಹರಣೆಗೆ ಯಶೋದಮಾಯಿಗೆ ಕೃಷ್ಣ ಏನಾದ್ರು ಭಗವಂತ ಅಂತ ಗೊತ್ತಾಗಿದ್ರೆ ಅವಳು ಸ್ತನ್ಯಪಾನ ಮಾಡಕ್ ಆಗ್ತಿಲ್ಲ, ತನ್ನ ಮಗು ತರ ನೋಡಕ್ ಆಗ್ತಿಲ್ಲ, ಅವಳಿಗೆ ಕಷ್ಟ ಆಗ್ತಾ ಇತ್ತು, ವಾತ್ಸಲ್ಯ ಭಾವ ಬರ್ತಿರ್ಲಿಲ್ಲ ಅವಳಿಗೆ. ಅವಾಗ ಭಕ್ತಿ ದುರ್ಬಲ ಆಗ್ಬಿಡ್ತಾ ಇತ್ತು. ಕೃಷ್ಣ ದೇವ್ರು ಅಂತ ಗೊತ್ತಾಗಿದ್ರೆ ಭಕ್ತಿ ದುರ್ಬಲ ಆಗ್ತಾ ಇತ್ತು. ಕೃಷ್ಣ ದೇವ್ರು ಅಂತ ಗೊತ್ತಿಲ್ಲದಕ್ಕೆ ಭಕ್ತಿ ಜಾಸ್ತಿ ಆಯ್ತು, ಪ್ರೀತಿ ಜಾಸ್ತಿ ಆಯ್ತು. ಆದ್ರೆ ಎಲ್ರಿಗೂ ಕೂಡ ಕೃಷ್ಣ ಆ ಪ್ರೇಮವನ್ನು ಅನುಗ್ರಹ ಮಾಡ್ತಾನ ಇಲ್ಲ. ತುಂಬಾ ತುಂಬಾ ಅಪರೂಪಕ್ಕೆ ಯಾವುದೋ ಒಂದು ಜೀವಕ್ಕೆ ಮಾತ್ರ ಭಗವಂತ ಆ ಶಕ್ತಿಯನ್ನ, ಆ ಪ್ರೇಮವನ್ನ ಕೊಡ್ತಾನೆ. ಹಾಗೆ ಯಾರಾದ್ರೂ ಭಕ್ತ ಈ 4 ಮುಖ್ಯ ರಸಗಳಲ್ಲಿ ಶಾಂತರಸವನ್ನ ಬಿಟ್ಬಿಡ್ತಾರೆ, ಅದು ಗೌಣ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಸೊ ದಾಸ್ಯ, ಸಖ್ಯ, ವಾತ್ಸಲ್ಯ. ದಾಸ್ಯ ವೈಕುಂಠದಲ್ಲಿ, ಅಲ್ಲಿ ಎಲ್ರು ದಾಸ್ಯ ಭಾವದಲ್ಲಿ ಭಕ್ತಿ ಮಾಡ್ತಾರೆ. ವೈಕುಂಠದಲ್ಲಿ ನಾವು ಭಗವಂತನ ಜೊತೆ ಸಖ್ಯ ಭಾವದಿಂದ ಪ್ರೀತಿ ಮಾಡಕ್ಕಾಗೋದಿಲ್ಲ, ಅಲ್ಲಿ ವಾತ್ಸಲ್ಯ ಭಾವ ಇರೋದಿಲ್ಲ. ವಿಷ್ಣುವಿಗೆ ಕೃಷ್ಣ ಹಾಗೆ ಪ್ರೀತಿ ಮಾಡಕ್ಕಾಗೋದಿಲ್ಲ. ಸಖ್ಯ, ವಾತ್ಸಲ್ಯ, ಮಾಧುರ್ಯ ಇಲ್ಲ, ಅಲ್ಲಿ ಓನ್ಲಿ ದಾಸ್ಯ. ಸೊ ಅಂತ ಭಕ್ತರು ವೈಕುಂಠಕ್ಕೆ ಹೋಗ್ಬೋದು ಅಷ್ಟೇ ಹೊರತು ಗೋಲೋಕಕ್ಕೆ ಹೋಗಕ್ಕಾಗೋದಿಲ್ಲ. ಐಶ್ವರ್ಯ ಜ್ಞಾನೇ ವಿಧಿ ಭಜನ ಕರಿಯ ವೈಕುಂಠಕ್ಕೆ ಯಾಯ ಚತುರ್ವಿಧ ಮುಕ್ತಿಪಾಯ. ಸೊ ಅಂತವ್ರಿಗೆ ಚತುರ್ವಿಧವಾದ ಮುಕ್ತಿ ಸಿಗುತ್ತೆ. ಯಾವುದು? ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟಿ. ಸಾಯುಜ್ಯ ಬಯಸೋದಿಲ್ಲ ಯಾರು. ಸಾಯುಜ್ಯ ಮುಕ್ತಿಯನ್ನ ಪಡೆದವರು ಭಗವಂತನ ಬ್ರಹ್ಮಜ್ಯೋತಿ ಲೀನ ಆಗ್ತಾರೆ ಹೊರತು ಅವ್ರಿಗೆ ಈ 4 ಮುಕ್ತಿಗಳು ಸಿಗೋದಿಲ್ಲ. ಸಾಯುಜ್ಯ ಭಗವಂತನ ಲೀನ ಆಗೋದು, ಸಾಲೋಕ್ಯ ಭಗವಂತನ ಲೋಕದಲ್ಲಿ ವಾಸ ಮಾಡುವಂಥದ್ದು, ಸಾಮೀಪ್ಯ ಭಗವಂತನ ಹತ್ತಿರದಲ್ಲಿ ವಾಸ ಮಾಡುವಂಥದ್ದು, ಸಾಷ್ಟಿ ಭಗವಂತನಷ್ಟೇ ಐಶ್ವರ್ಯವನ್ನು ಹೊಂದೋದು, ಸಾರೂಪ್ಯ ಭಗವಂತನ ಹಾಗೆ ರೂಪವನ್ನು ಹೊಂದೋದು. ಇದಿಷ್ಟು 5 ವಿಧವಾದ ಮುಕ್ತಿಗಳು. ಆದ್ರೆ ಯಾರು ಕಟ್ಟುನಿಟ್ಟಾದ ಭಕ್ತಿ ಸೇವೆಯನ್ನ ಪೂಜ್ಯ ಭಾವದಿಂದ ಭಯಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅವರು ವೈಕುಂಠ ಪ್ರಾಪ್ತಿ ಮಾಡ್ಕೊಳ್ತಾರೆ ಹೊರತು, ವೈಕುಂಠ ಪ್ರಾಪ್ತಿ ಆಗುತ್ತೆ, 4 ಬಗೆಯ ಮುಕ್ತಿಗಳು ಸಿಗುತ್ತೆ ಅವರಿಗೆ. ಆದ್ರೆ ಗೋಲೋಕದಲ್ಲಿ ಕೃಷ್ಣ ಕೊಡುವಂತ ಪ್ರೇಮ ಸಿಗೋದಿಲ್ಲ. ಸೊ ಚೈತನ್ಯ ಮಹಾಪ್ರಭು ಬಂದಿದ್ದ ಉದ್ದೇಶ ಏನಂದ್ರೆ, ಭಕ್ತಿ ಅದಕ್ಕೆ ಮುಂಚೆ ಮಾಡ್ತಾ ಇದ್ರು, ಎಲ್ರು ಭಕ್ತಿ ಮಾಡ್ತಾ ಇದ್ರು, ಎಲ್ರು ವೈಕುಂಠ ಅಂತ ಬರುತ್ತೆ ಬಾಯಲ್ಲಿ. ಆದ್ರೆ ಗೋಲೋಕ ಅನ್ನೋದು ತುಂಬಾ ಅಪರೂಪದ ಶಬ್ದ. ಗೋಲೋಕದಲ್ಲಿ ಕೃಷ್ಣ ಯಾವ ಭಾವದಲ್ಲಿ ಇರ್ತಾನೆ ಅನ್ನೋದು ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವ ಸಂಪ್ರದಾಯದ ಅವಳಿ ಶಂಕರಾಚಾರ್ಯ ಅವರಾಗ್ಲಿ, ಅವರು ಸಾಯುಜ್ಯ ಮುಕ್ತಿ ಮಾಯಾವಾದಿಗಳು, ನಾವು ಬ್ರಹ್ಮಜ್ಯೋತಿ ಲೀನ ಆಗ್ಬೇಕು ಅಂತ ಬಯಸುವಂತವ್ರು, ಅದನ್ನ ತಿರಸ್ಕಾರ ಮಾಡಿದ್ರು ರಾಮಾನುಜಾಚಾರ್ಯ ಅವರು. ಸರ್ ರಾಮಾನುಜ ಬಂದ್ರು, ಇಲ್ಲ ಇಲ್ಲ ವೈಕುಂಠ ಅಂತ ಒಂದು ಲೋಕ ಇದೆ, ಅದು ಶಾಶ್ವತವಾದ ಲೋಕ, ಅಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ. ಆಮೇಲೆ ಮಧ್ವಾಚಾರ್ಯ ಬಂದ್ರು, ಲಕ್ಷ್ಮೀನಾರಾಯಣರಿಗೆ ಮೂಲ ಯಾರು? ಕೃಷ್ಣ ಮತ್ತೆ ರಾಧಾರಾಣಿ. ಸೊ ಮಧ್ವಾಚಾರ್ಯರು ಕೃಷ್ಣನನ್ನ ಶ್ರೇಷ್ಠ ಅಂತ ಹೇಳಿದ್ರು. ಆಮೇಲೆ ಅದೇ ಪರಂಪರೆಯಲ್ಲಿ ಮಾಧವೇಂದ್ರ ಪುರಿ ಅವರು ಬಂದ್ರು. ಸೊ ಮಾಧವೇಂದ್ರ ಪುರಿ ಅವರು ಬಂದ್ರು, ಅವರು ಈ ಎಲ್ಲ ಅವತಾರಗಳಿಗೆ ಮೂಲ ಅವತಾರಿ ಒಬ್ಬ ಇದ್ದಾನೆ, ಅವನೇ ಕೃಷ್ಣ. ಆ ಕೃಷ್ಣ ರಾಧಾರಾಣಿಯ ಪ್ರೇಮಕ್ಕೆ ಸೋತೋಗ್ತಾನೆ, ಆ ರಾಧಾರಾಣಿ ತನ್ನ ಅಂತರಂಗ ಶಕ್ತಿನೇ ಅಂತ ಸಾರಿಸಿ ಹೇಳಿದ್ರು. ಅಂದ್ರೆ ಅದನ್ನ ಜಗತ್ತಿಗೆ ಸಾರದ್ರು. ಹೀಗೆ ಪರಂಪರೆಯಿಂದ ಬಂದಂತ ಜ್ಞಾನ ಉನ್ನತ 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 ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅಲ್ವಾ. ಒಂದು ಸಾಯುಜ್ಯ ಮುಕ್ತಿಯಿಂದ ಶಂಕರಾಚಾರ್ಯವರಿಂದ ಹಾಗೆ ತತ್ವ ಮೇಲಕ್ಕೆ ಹೋಗ್ತಾ ಈಗ
ರಾಧಾಕೃಷ್ಣ ತತ್ವಕ್ಕೆ ಬಂತು. ಸೊ ಚೈತನ್ಯ ಮಹಾಪ್ರಭು ಆ ಪರಂಪರೆಯಲ್ಲಿ ಬಂದು ಕೃಷ್ಣ ಯಾವುದು ಗೌಡಿಯ ಸಂಪ್ರದಾಯದಲ್ಲಿ ಬಂದು ತಾನೇ ಭಗವಂತ ಅಂತ ತೋರಿಸ್ಕೊಳ್ದೆ ಭಕ್ತನಾಗಿ ಬಂದು ಜಗತ್ತಿಗೆ ಪ್ರೇಮ ಭಕ್ತಿಯನ್ನ ಸಾರದು. ಅದಕ್ಕೆ ಹಿನ್ನೆಲೆ ಏನು? ಚೈತನ್ಯ ಮಹಾಪ್ರಭು ಅವತಾರಕ್ಕೆ ಕೃಷ್ಣ ಯೋಚನೆ ಮಾಡ್ತಾನೆ, ಯುಗ ಧರ್ಮ ಪ್ರವರ್ತಾಯಮು ನಾಮ ಸಂಕೀರ್ತನ. ಯುಗ ಧರ್ಮವನ್ನ ನಾನು ಪ್ರವರ್ತನೆ ಮಾಡ್ತೀನಿ, ಶುರು ಮಾಡ್ತೀನಿ. ಚಾರಿ ಭಾವ ಭಕ್ತಿ ದಿಯ ನಾಚಾಮ ಭುವನ. ನಾನು ಭಕ್ತಿ ಸೇವೆಯ 4 ರಸಗಳನ್ನ, ಚಾರಿ ಭಾವ ಯಾವುದು? ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಚಾರಿ ಭಾವ ಭಕ್ತಿ ದಿಯ ನಾಚಾಮ ಭುವನ. ಸೊ ಈ 4 ಬಗೆಯ ರಸಗಳಿಂದ ನಾನು ಈ ಭೌತಿಕ ಜಗತ್ತನ್ನ, ಈ ಇಡೀ ಬ್ರಹ್ಮಾಂಡವನ್ನ ಕುಣಿಸ್ತೀನಿ. ಯುಗ ಧರ್ಮ ಅಂದ್ರೆ ನಾಮ ಸಂಕೀರ್ತನ. ನಾಮ ಸಂಕೀರ್ತನದಿಂದ ನಾನು ಇಡೀ ಜಗತ್ತನ್ನ ಕುಣಿಸ್ತೀನಿ. ಆದ್ರೆ ನಾನು ಹೆಂಗ್ ಬರಬೇಕು ನೋಡಿ? ಇದೆಲ್ಲ ಪ್ಲಾನ್. ಭಗವಂತ ಏನ್ ಮಾಡ್ತಾನೆ ಅದೆಲ್ಲ ದಿವ್ಯ ಯೋಜನೆ. ನಮ್ ಪ್ರಕಾರ ಆಗೋದಿಲ್ಲ, ಅದು ಅವನ ಪ್ರಕಾರನೇ ಆಗುತ್ತೆ. ಆಪನಿ ಕರಿಮು ಭಕ್ತ ಭಾವ ಅಂಗೀಕಾರೆ, ಆಪನಿ ಆಚರಿ ಭಕ್ತಿ ಶಿಕಾಯಮು ಸಭಾರೆ. ನಾನು ಭಕ್ತ ಭಾವ ಅಂಗೀಕಾರೆ, ಭಕ್ತನ ಭಾವದಲ್ಲಿ ನಾನು ಬರ್ತೀನಿ. ದೇವರಾಗಿ ಬರೋದಿಲ್ಲ ನಾನು, ಭಗವಂತನ ಅವತಾರ. ಅದಕ್ಕೆ ಚೆನ್ನ ಅವತಾರ ಅಂತ ಹೇಳೋದು. ಚೈತನ್ಯ ಮಹಾಪ್ರಭು ಕೃಷ್ಣನ ಚೆನ್ನ ಅವತಾರ. ಕೃಷ್ಣನೇ ರಹಸ್ಯವಾಗಿ ಬರುವಂತ ಅವತಾರ. ಅದಕ್ಕೆ ಈ ಸಲ ನಾನು ಭಕ್ತನ ರೂಪದಲ್ಲಿ ಬರ್ತೇನೆ. ಭಕ್ತನ ರೂಪದಲ್ಲಿ ಬಂದು ಭಕ್ತಿಯನ್ನ ಶಿಕಾಯಮು ಸಭಾರೆ, ಎಲ್ರಿಗೂ ಭಕ್ತಿಯನ್ನ ನಾನು ಹೇಳ್ಕೊಡ್ತೀನಿ. ಹಾಗೆ ಯಾವಾಗ ಒಂದು ಜೀವ ಪರಿಶುದ್ಧ ಭಕ್ತನ ಜೊತೆ ಸಂಪರ್ಕಕ್ಕೆ ಬರ್ತಾನೋ, ಶುದ್ಧ ಭಕ್ತನ ಸಂಪರ್ಕಕ್ಕೆ ಬರಬೇಕು, ಎಂತೆಂಥವ್ರ ಸಂಪರ್ಕಕ್ಕಲ್ಲ, ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದಾಗ ಅವನಿಗೆ ಸಾರ್ಷ್ಟಿ, ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ ಯಾವುದು ಕೂಡ ಬಯಸೋದಿಲ್ಲ. ಅವನು ಮೋಕ್ಷವನ್ನೇ ಬಯಸೋದಿಲ್ಲ. ಅವನು ಮೋಕ್ಷ ತುಚ್ಛ. ನಾವ್ ಯಾವ್ದನ್ನ ಮೋಕ್ಷ ಮುಕ್ತಿ ಅಂತ ಕರಿತೀವಿ, ಅದು ಅಂತಿಮ ಅಲ್ಲ, ಅದು ತುಚ್ಛ, ಅದು ಅಂತ ಇನ್ಸಿಗ್ನಿಫಿಕೆಂಟ್. ಭಾಗವತಮಲ್ಲಿ ಮೋಕ್ಷಕ್ಕೋಸ್ಕರ ಅಥವಾ ಸ್ವರ್ಗಲೋಕಕ್ಕೋಸ್ಕರ ಬ್ರಾಹ್ಮಣರು ಯಜ್ಞ ಮಾಡುವಂತದ್ದ ಲೀಲೆ ಇದೆ. ಆದ್ರೆ ಯಾವ ಯಜ್ಞ ಯಾಗ ಏನು ಮಾಡದೆ ಆ ಬ್ರಾಹ್ಮಣ ಪತ್ನಿಯರು ಭಗವಂತನ ಪ್ರೇಮವನ್ನ ಪಡಿತಾರೆ. ಭಗವಂತನ ಪ್ರೇಮ ಪಡೆಯೋದಕ್ಕೆ ಯಾವ ಯಜ್ಞ, ಪೂಜೆ, ಪುನಸ್ಕಾರಗಳು ಏನು ಬೇಕಿಲ್ಲ. ಕೇವಲ ಪ್ರೇಮ, ಹೃದಯದಲ್ಲಿ ಆ ಶುದ್ಧ ಪ್ರೇಮ ಅಷ್ಟೇ ಬೇಕು. ಅಂತ ಪ್ರೇಮ ಇರುವಂತಹ ಜೀವ ಯಾರು ಮುಕ್ತಿಯನ್ನ ಬಯಸೋದಿಲ್ಲ. ಮುಕ್ತಿ ಭಕ್ತಿ ದೇವಿಯ ದಾಸಿ. ಯಾರ ಹೃದಯದಲ್ಲಿ ಭಕ್ತಿ ಪ್ರತಿಷ್ಠಾಪನೆ ಆಗಿದೆಯೋ ಅಂತವ್ರು ಮುಕ್ತಿಯನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಅಂತ ಪರಿಶುದ್ಧ ಭಕ್ತ ಯಾವತ್ತೂ ಕೂಡ ಭಗವಂತನ ಹತ್ರ ಹೋಗಿ ವೈಯಕ್ತಿಕ ಅನುಕೂಲಕ್ಕೆ ಏನೇನು ಕೇಳೋದಿಲ್ಲ. ನನಗೆ ಅದು ಕೊಡು, ಇದು ಕೊಡು, ಕೊಡು ಕೊಡು ಅಂತ ಏನು ಕೇಳೋದಿಲ್ಲ. ಯಾಕಂದ್ರೆ ಅವರ ಏಕೈಕ ಆಸೆ ಒಂದೇ. ಶುದ್ಧ ಭಕ್ತರ ಏಕೈಕ ಆಸೆ ಪರಮ ಪುರುಷನನ್ನ ದಿವ್ಯ ಪ್ರೀತಿ ಸೇವೆಯಿಂದ ಸಂತೃಪ್ತಿ ಪಡಿಸೋದು. ಇದನ್ನ ಯಾವತ್ತೂ ನಾವು ನೆನಪಲ್ಲಿ ಇಟ್ಕೋಬೇಕು. ನಾವ್ ಏನ್ ಮಾಡಿದ್ರು ಭಗವಂತನಿಗೆ ಅದು ಪ್ರೀತಿಯಿಂದ ಮಾಡ್ಬೇಕು. ಪ್ರೀತಿ ನಾವ್ ಬೆಳೆಸ್ಕೋಬೇಕದು. ಹೇಗೆ ಬೆಳೆಯುತ್ತೆ ಪ್ರೀತಿ? ಪ್ರೀತಿನ ಹೇಗೆ ಬೆಳೆಸ್ಕೊಳ್ಳೋದು ನಾವು ಭಗವಂತನೆಡೆ? ಅದಕ್ಕೆ ನಾವು ಮ್ಯೂಟ್ ಮಾಡ್ತೀರಾ? ಸೊ ಭಗವಂತನೆಡೆ ನಾವು ಹೇಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದು? ಪ್ರೀತಿ ಎಲ್ಲರಲ್ಲೂ ಇದೆ, ಹೃದಯದಲ್ಲಿದೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರೇಮ ಅನ್ನೋದಿದೆ. ಸೊ ಆ ಪ್ರೇಮನ ನಾವು ಭಗವಂತನ ಕಡೆ ತಿರುಗಿಸ್ಬೇಕಷ್ಟೇನೆ. ಈಗ ಎಲ್ಲೆಲ್ಲೋ ಹರ್ಕೊಂಡು ಹೋಗ್ತಾ ಇದೆ. ಮಳೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ ನೋಡಿ. ಮಳೆ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ, ಭಯಂಕರ ಮಳೆ ಬರ್ತಾ ಇದೆ. ಸೊ ಅದನ್ನ ನಾವು ಒಂದು ಇಂಗು ಗುಂಡಿ ಮಾಡಿ ಅದನ್ನ ಹಾರ್ವೆಸ್ಟಿಂಗ್ ಮಾಡಿ ಅದನ್ನ ಒಂದ್ ಕಡೆ ನಾವು ಶೇಖರಣೆ ಮಾಡ್ಬೋದಿತ್ತು. ನಾವೇನ್ ಮಾಡಿದ್ವಿ? ಅದನ್ನ ಸುಮ್ಮನೆ ಹರ್ಕೊಂಡು ಹೋಗ್ಬಿಟ್ವಿ. ಹಾಗೆ ಹೃದಯದಲ್ಲಿ ಪ್ರೇಮ ಇದೆ. ಆ ಪ್ರೇಮ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಭೌತಿಕ ವಸ್ತುಗಳ ಕಡೆ ಹರ್ಕೊಂಡು ಹೋಗ್ತಾ ಇದೆ. ತನ್ನ ದೇಹ, ತನ್ನ ದೇಹದ ಉತ್ಪನ್ನಗಳು, ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಈ ಕಡೆ ಹರ್ಕೊಂಡು ಹೋಗ್ತಾ ಇದೆ ಪ್ರೇಮ. ಸೊ ಈಗ ಆ ಪ್ರೇಮವನ್ನ ಹೆಂಗೆ ನನ್ನ ಕಡೆ ಹರಿಸ್ಬೇಕು ಅನ್ನೋದನ್ನೇ ನಾನು ಹೇಳ್ಕೊಡಕ್ ಬರ್ತೀನಿ. ಆಪನೆ ನಾ ಕೈ ಏಯಿತ ಸಿದ್ಧಾಂತ ಗೀತಾ ಭಾಗವತೆ ಗಾಯ.
ಸೊ ಅದಕ್ಕೋಸ್ಕರ ನಾವು ಗೀತೆ ಭಾಗವತವನ್ನ ಹಾಡಬೇಕು. ಗೀತೆ ಭಾಗವತವನ್ನ ನಾವು ಓದ್ದೆ, ಶ್ರವಣ ಮಾಡದೆ, ಅದನ್ನ ತಿಳ್ಕೊಳ್ದೆ ನಾವು ಪ್ರೀತಿಯನ್ನ ಭಗವಂತ ಕಡೆ ಆಗೋದಿಲ್ಲ ಅಲ್ವಾ. ಈಗ ಒಬ್ಬ ಸಿವಿಲ್ ಇಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್, ಯಾವುದೋ ಒಂದು ಇಂಜಿನಿಯರ್, ಅವರು ಕಲ್ತಿರ್ತಾರೆ, 4 ವರ್ಷ ಕಾಲೇಜಲ್ಲಿ ಓದಿ ಡಿಗ್ರಿ ಪಾಸ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದನ್ನ ಹೆಂಗ್ ಡಿಸೈನ್ ಮಾಡ್ಬೇಕು, ಯಾವ್ದನ್ನ ಏನ್ ಪ್ರಾಬ್ಲಮ್, ಏನ್ ಕತೆ, ಅದೆಲ್ಲ ಗೊತ್ತಿರುತ್ತೆ. ಏನು ಓದ್ದೆ ಒಬ್ಬ ವ್ಯಕ್ತಿ ಭಕ್ತನಾಗ್ಬೇಕು ಅಂತೇನಿಲ್ಲ ಇರ್ತಾನೆ. ಈಗ ಪುರೋಹಿತರು ಬರ್ತಾರೆ, ಮಾಡೋಂಗಿಲ್ಲ, ಏನೋ ಇರ್ತಾರೆ, ಫೇಕ್ ಧರ್ಮ ಅಷ್ಟೇ. ಸೊ ಇಂತಹ ಒಬ್ಬ ಧಾರ್ಮಿಕ ವ್ಯಕ್ತಿ, ಕೃಷ್ಣ ಪ್ರೇಮ ಇಲ್ಲದಂತಹ ಒಬ್ಬ ವ್ಯಕ್ತಿ ಇನ್ನೊಬ್ರಿಗೆ ಏನ್ ಹೇಳ್ಕೊಡ್ಬೋದು? ಅವ್ನು ಗೊತ್ತಿಲ್ಲ ಕೃಷ್ಣ ಪ್ರೇಮ ಹೇಗ್ ಮಾಡ್ಬೇಕು ಅಂತ. ಅವ್ನ್ ಏನ್ ಗೊತ್ತಿರುತ್ತೋ ಅದನ್ನೇ ಧರ್ಮ ಅಂತ ಭಾವಿಸ್ಕೊಂಡು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾನೆ, ಹೌದಲ್ಲ. ಏಯಿತಾ ಸಿದ್ಧಾಂತ ಗೀತಾ ಭಾಗವತೆ ಗಾಯ ಆಪನೆ ನಾ ಕೈಲೆ. ಆಪನೆ ನಾ ಕೈಲೆ ಅಂದ್ರೆ ಹೆಂಗ, ನಾನು ಮಾಡ ಮೊದಲು ನಾವು ತಿಳ್ಕೋಬೇಕು. ಅದಕ್ಕೆ ನಾವು ಗೀತೆ ಭಾಗವತನ ಅಧ್ಯಯನ ಮಾಡ್ಬೇಕು. ನಾವು ಗೀತೆ ಭಾಗವತ ಅಧ್ಯಯನ ಮಾಡದೇ ಇದ್ರೆ ನಾವು ಭಗವಂತನ ಹೇಗೆ ಪ್ರೀತಿ ಮಾಡ್ತೀವಿ? ನಮ್ಗೆ ಗೊತ್ತಿರೋ ಮೂಲಕ ನಾವು ಪ್ರೀತಿ ಮಾಡಕ್ ಹೋಗ್ತೀವಿ. ನಮ್ಗೆ ಏನ್ ಗೊತ್ತಿರೋ ಅದ್ರ ಮೂಲಕ ಹೋಗ್ತೀವಿ ನಾವು. ನಮ್ಗೆ ಕೈತವ ಸಿದ್ಧಾಂತ ಅಥವಾ ಕೈತವ ಧರ್ಮ ಅಷ್ಟೇ ಗೊತ್ತಿರೋದು ನಮ್ಗೆ. ಫೇಕ್ ಸಿದ್ಧಾಂತ, ಫೇಕ್ ಸಿದ್ಧಾಂತ ಕೃಷ್ಣನನ್ನ ಪ್ರೀತಿ ಮಾಡೋದು. ಫೇಕ್ ಸಿದ್ಧಾಂತ ಬಿಡಿ, ರಿಯಲ್ ಸಿದ್ಧಾಂತಗಳೇ ಭಗವಂತನನ್ನ ಆಕರ್ಷಣೆ ಮಾಡೋದಿಲ್ಲ ಅಲ್ಲಿ ಪ್ರೇಮ ಇಲ್ಲ ಅಂದ್ರೆ. ಮುಂಚೆ ಹೇಳ್ದಲ್ವ, ಗೌರವ, ಆದರ, ಗೌರವ, ಭಯ, ಭಕ್ತಿಗಳಿಂದ ಅಲ್ಲಿ ಏನಾದ್ರೂ ಕುಂದು ಕೊರತೆ ಆಯ್ತು ಅಂದ್ರೆ ಅಂಥ ಗೌರವ ನನ್ನನ್ನ ಆಕರ್ಷಣೆ ಮಾಡೋದಿಲ್ಲ. ಕೃಷ್ಣನಿಗೆ ಗೌರವ, ರೆಸ್ಪೆಕ್ಟ್ ಎಲ್ಲ ಬೇಕಾಗಿರೋದು, ಅವನಿಗೆ ಬೇಕಾಗಿರೋದು ಪ್ರೀತಿ. ಈಗ ನಾವು ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಇಲ್ಲದೆ ಗೌರವ, ರೆಸ್ಪೆಕ್ಟ್ ಮಾಡ್ಬೋದಲ್ವಾ? ಒಳಗೆ ಪ್ರೀತಿ ಇರೋದಿಲ್ಲ, ಬಟ್ ಮೇಲ್ನೋಟಿಗೆ ನಾವು ಗೌರವ, ರೆಸ್ಪೆಕ್ಟ್ ಗೌರವ ಕೊಡ್ಬೋದು ಅವ್ರಿಗೆ. ದೊಡ್ಡ ಮಹಾನ್ ಭಾವರು, ನೀವು ಬರ್ಬೇಕು ಅಂತ. ಒಳಗೆ ಪ್ರೀತಿ ಇರೋದಿಲ್ಲ. ಸೊ ಕೃಷ್ಣನಿಗೆ ಬಯಸೋದೇನು? ಈಗ ಯಾರೇ ಆಗ್ಲಿ ಪ್ರೀತಿ ಬಯಸ್ತಾರೆ, ಗೌರವ ಅಲ್ಲ. ಗೌರವ ಮೇಲ್ನೋಟಕ್ಕೆ ನಾವು ಕೊಡ್ಬೋದು, ಬಟ್ ಒಳಗಡೆ ಪ್ರೀತಿ ಇಲ್ಲ ಅಂತ ಅದನ್ನ ಆಕರ್ಷಣೆ ಮಾಡುತ್ತಾ ನಮ್ಗೆ? ಭಗವಂತನ ಬಿಟ್ಟು ಹೋಗ್ಲಿ ಆಯ್ತು, ನಮಗೆ ಆಗ್ಲಿ ಅದು ಆಕರ್ಷಣೆ ಮಾಡುತ್ತಾ? ಯಾರೇ ಆಗ್ಲಿ, ಇವಾಗ ನಾನ್ ನಿಮ್ಮಲ್ಲಿ ಯಾರೋ ಒಬ್ರನ್ನ ಗೌರವದಿಂದ ಹಾಗೆ ಹೀಗೆ ಬನ್ನಿ ಕರಿತೀವಿ, ಒಳಗೆ ಪ್ರೀತಿ ಇಲ್ಲ ಅಂದಾಗ ಅದು ಆಕರ್ಷಣೆ ಮಾಡಲ್ಲ. ಭಗವಂತನು ಹಾಗೇನೆ. ಅದಕ್ಕೆ ಆಪನೇ ನಾ ಕೈಲೆ ಧರ್ಮ ಶಿಖಾನ ನಾ ಯಾಯ. ಅದಕ್ಕೋಸ್ಕರ ಭಗವಂತ ಬಯಸ್ತಾ ಇರೋದು ಕೇವಲ ಪ್ರೇಮ. ಏನೇ ಸೇವೆ ಮಾಡಿ, ನೀವು ಯಾವುದೇ ಮಾಡಿ, ಅದರಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಭಗವಂತನ ಹತ್ರ ಹೋಗೋದಿಲ್ಲ ಅದು. ನಾವ್ ಇವನ್ ದೇವತೆಗಳನ್ನ ಪೂಜೆ ಮಾಡ್ಬೇಕಾದ್ರಷ್ಟೇ ದೇವತೆಗಳ ಮೇಲೆ ಪ್ರೀತಿ ಇಟ್ಕೊಂಡು ಮಾಡ್ಬೇಕು, ಬಟ್ ದೇವತೆಗಳ ಮೇಲೆ ಪ್ರೀತಿ ಬರೋದಿಲ್ಲ. ಯಾಕೆ ಪ್ರೀತಿ ಯಾಕೆ ಬರೋದಿಲ್ಲ ಅಂದ್ರೆ ಕಾಮನೆ ಇರುತ್ತಲ್ವಾ, ಕಾಮನೆ ಇದ್ದಾಗ ಪ್ರೀತಿ ಬರೋದಿಲ್ಲ. ಕಾಮ ಮತ್ತೆ ಪ್ರೇಮ ಎರಡು ಒಟ್ಟಿಗೆ ಮಿಕ್ಸ್ ಆಗೋದಿಲ್ಲ. ಸೊ ಯಾರು ದೇವತೆಗಳ ಬಳಿ ಹೋಗ್ತಾರೆ ಅವರಲ್ಲಿ ಐಹಿಕ ಕಾಮನೆ ಇರುತ್ತೆ, ಸೊ ಅಲ್ಲಿ ಪ್ರೇಮ ಇರೋದಿಲ್ಲ. ಮೇಲ್ನೋಟಿಗೆ ಕಾಣಿಸ್ಬೋದು, ಇವ್ರು ಮಹಾನ್ ಕಾಳಿ ಭಕ್ತರು, ಮಹಾನ್ ದುರ್ಗೆ ಭಕ್ತರು ಅಂತ ಅನ್ಸ್ಬೋದು, ಬಟ್ ಒಳಗೆ ಪ್ರೇಮ ಇರೋದಿಲ್ಲ, ಅವರಿಗೆ ಕಾಮ ಇರುತ್ತೆ. ಮತ್ತೆ ಅದು ದೇವತೆಗಳನ್ನು ಕೂಡ ಆಕರ್ಷಣೆ ಮಾಡೋದಿಲ್ಲ. ಹಾಗಾದ್ರೆ ಮಾಡಿದ್ದೇನಾಯ್ತು? ಅದನ್ನೇ ಕೈತವ ಧರ್ಮ ಅಂತ ಹೇಳೋದು. ಕಲಿಯುಗದಲ್ಲಿ ಯಾವುದು ಕೂಡ ಹರಿನಾಮ ಸಂಕೀರ್ತನೆ ಬಿಟ್ರೆ ಬೇರೆ ಯಾವುದು ಕೂಡ ಅದು ಶುದ್ಧ ಧರ್ಮ ಅಲ್ಲ. ಅದಕ್ಕೆ ಭಾಗವತ ಸ್ಪಷ್ಟ ಮಾಡುತ್ತೆ, ಕೈತವ ಧರ್ಮ ಅದು ಮೋಸದ ಧರ್ಮ. ಅದಕ್ಕೆ ಯುಗ ಧರ್ಮವನ್ನು ನಾವು ಪ್ರಚಾರ ಮಾಡಬೇಕು. ಯಾಕೆ ಯಾರಿಗೆ ಗೊತ್ತಿದೆ ಯುಗ ಧರ್ಮ ಏನು ಅಂತ? ಕಲಿಯುಗ ಧರ್ಮ ಯಾವುದು, ದ್ವಾಪರ ಯುಗ ಧರ್ಮ ಯಾವುದು? ಧರ್ಮ ಪ್ರತಿಯೊಂದು ಕ್ಷಣಕ್ಕೂ ಧರ್ಮ ಚೇಂಜ್ ಆಗುತ್ತೆ. ವ್ಯಕ್ತಿ ಧರ್ಮ ಅಂದ್ರೆ ಬೇರೆ, ಸಮಾಜ ಧರ್ಮ ಬೇರೆ,
ಅಲ್ವಾ? ಇದಕ್ಕೆಲ್ಲ ಉದಾಹರಣೆ ಕೊಟ್ಟಿದ್ದೀವಿ. ಈಗ ನಮ್ಮ ದೇಶದಲ್ಲಿ ಕಾರ್ನ ನಾವು ಲೆಫ್ಟ್ ಸೈಡ್ ಓಡಿಸ್ತೀವಿ, ಸ್ಟೇರಿಂಗ್ ರೈಟ್ ಸೈಡ್ ಇರುತ್ತೆ. ಅದೇ ಧರ್ಮ ನೀವು ಅಮೆರಿಕದಲ್ಲಿ ಫಾಲೋ ಮಾಡಿದ್ರೆ ಅದು ಅಧರ್ಮ ಆಗುತ್ತೆ, ಮೋಸ ಆಗುತ್ತೆ. ಅದು ಅಲ್ಲಿ ಸ್ಟೇರಿಂಗ್ ಲೆಫ್ಟ್ ಸೈಡ್ ಇರುತ್ತೆ, ಡ್ರೈವಿಂಗ್ ರೈಟ್ ಸೈಡ್ ಅಲ್ಲಿ ಮಾಡಬೇಕು. ಅದೇ ಇಲ್ಲಿಗೆ ಬಂದಾಗ ಸ್ಟೇರಿಂಗ್ ರೈಟ್ ಸೈಡ್ ಇರುತ್ತೆ, ನಾವು ಡ್ರೈವಿಂಗ್ ಲೆಫ್ಟ್ ಸೈಡ್ ಅಲ್ಲಿ ಮಾಡಬೇಕು. ಹೌದಲ್ಲ? ನಮ್ಮ ದೇಶಕ್ಕೆ ಇದು ಧರ್ಮ, ಅವರ ದೇಶಕ್ಕೆ ಅದು ಧರ್ಮ. ಸೊ ವ್ಯಕ್ತಿ ಧರ್ಮ ಬೇರೆ ಆಗುತ್ತೆ, ಸಮಾಜ ಧರ್ಮ ಬೇರೆ ಆಗುತ್ತೆ, ಯುಗ ಧರ್ಮ ಬೇರೆ ಆಗುತ್ತೆ. ಅಂದ್ರೆ ಒಂದು ಸನಾತನ ಧರ್ಮ, ಅದು ಪ್ರೇಮ, ಕೃಷ್ಣ ಪ್ರೇಮ. ಅದು ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಸತ್ಯಯುಗದಲ್ಲೂ ಕೃಷ್ಣ ಪ್ರೇಮ ಮಾಡಬೇಕು, ದ್ವಾಪರದಲ್ಲೂ ಕೃಷ್ಣ ಪ್ರೇಮನೆ, ಕೃಷ್ಣ ಭಕ್ತಿನೇ ಮಾಡ್ಬೇಕು, ತ್ರೇತದಲ್ಲೂ ಕೃಷ್ಣ ಭಕ್ತಿನೇ ಮಾಡ್ಬೇಕು, ಯಾವ ಯುಗದಲ್ಲೂ ಕೃಷ್ಣ ಭಕ್ತಿನೇ ಮಾಡ್ಬೇಕು. ಇದು ಸನಾತನ ಧರ್ಮ. ನಮಗ್ ಬೇಕಾದಂಗೆ ಮಾಡ್ಕೊಳ್ಳೋದಲ್ಲ. ನಮಗ್ ಬೇಕಾದಂಗೆ ಮಾಡ್ಕೊಂಡು ಧರ್ಮ ಅಂತ ಹೇಳ್ತೀರಾ? ಹೇಳ್ತೀರಾ? ಧರ್ಮ ಅಂದ್ರೆ ಏನು? ಧರ್ಮ ಯಾವ ಕಾಲಕ್ಕೂ, ಈಗ ಮೋಡ ಮೋಡ ಮಳೆ ಸುರಿಸುತ್ತೆ. ಮೋಡ ಏನಾದ್ರೆ ಹಾಲು ಸುರಿಸುತ್ತಾ? ಇಲ್ಲ. ಅದು ಧರ್ಮ ಮಳೆ ಸುರಿಸುತ್ತೆ ಅಷ್ಟೇನೆ. ಅದು ಯಾವ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಇಲ್ಲ ಈ ಸಲ ನೆಕ್ಸ್ಟ್ ಟೈಮ್ ಮಳೆಗಾಲಕ್ಕೆ ನೀವು ಹಾಲು ಸುರಿಸ್ಬೇಕು, ಹೆಂಡ ಸಾರಾಯಿ ಸುರಿಸ್ಬೇಕು, ಅದು ರಕ್ತ ಸುರಿಸ್ಬೇಕು, ಆಗ ಆಗೋದಿಲ್ಲ ಅದು. ಸೊ ಹಾಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಬಯಸೋದ್ರಿಂದ ಅದು ಅಧರ್ಮ ಆಗುತ್ತೆ. ಈಗ ಮೊಟ್ಟೆ ಕೋಳಿ ಕಾವು ಕೊಟ್ಟು ಅದು ನ್ಯಾಚುರಲ್ ಆಗಿ ಮರಿ ಹೊರಗಡೆ ಬರುತ್ತೆ, ಅದು ಧರ್ಮ. ಅದು ಮೊಟ್ಟೆಯ ಧರ್ಮ, ಕೋಳಿಯ ಧರ್ಮ. ನಾವು ಅದನ್ನ ಬಲವಂತ ಮಾಡಕ್ ಹೋದ್ರೆ ಏನಾಗುತ್ತೆ? ಅದು ಅಧರ್ಮ ಆಗುತ್ತೆ. ನದಿ ನೀರು ಬೆಟ್ಟದ ಮಳೆ ಬರುತ್ತೆ, ಬೆಟ್ಟದ ಮೇಲೆ ಬೀಳುತ್ತೆ, ಅದು ಹಾಗೆ ಹರ್ಕೊಂಡ್ ಬರುತ್ತೆ. ಅದು ಎಲ್ಲೆಲ್ಲಿ ಡೌನ್ ಇದೆ ಅದ್ರ ಪ್ರಕಾರ ಅದು ಹೋಗ್ತಾ ಇರುತ್ತೆ. ಮಳೆ ನೀರು ಸ್ವಭಾವ ಏನು? ಹರ್ಕೊಂಡು ಹೋಗುತ್ತೆ. ನೀರಿನ ಧರ್ಮ ಹರ್ಕೊಂಡು ಹೋಗೋದು. ಸ್ರೋತ, ನೀರು ಹರಿಯೋರು. ನಾವು ಅದನ್ನ ಆ ಧರ್ಮವನ್ನು ಬದಲಾವಣೆ ಮಾಡಕ್ಕಾಗೋದಿಲ್ಲ. ನೀರಿನ ಸಹಜ ಧರ್ಮನೇ ಅದು, ದ್ರವ ಹರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅದನ್ನ ತಾತ್ಕಾಲಿಕವಾಗಿ ಧರ್ಮವನ್ನು ಬದಲಾವಣೆ ಮಾಡಬಹುದು, ಆ ಕ್ಷಣಕ್ಕೆ ಅಷ್ಟೇನೆ. ಮತ್ತೆ ಅದು ಮೂಲ ಧರ್ಮಕ್ಕೆ ಹೋಗುತ್ತೆ, ಸ್ವಭಾವ. ಸೊ ಸ್ವಭಾವ ಧರ್ಮ ಯಾವತ್ತೂ ಚೇಂಜ್ ಆಗೋದಿಲ್ಲ, ಯಾಕೆಂದ್ರೆ ಅದು ಸಾಕ್ಷಾತ್ ಭಗವಂತನೇ ಮಾಡಿರುವಂಥದ್ದು. ಹಾಗೆ ಯುಗ ಧರ್ಮ, ಈ ಕಲಿಯುಗದ ಧರ್ಮ ಏನು? ಅದನ್ನ ನಾವು ಫಾಲೋ ಮಾಡ್ಲೇಬೇಕು. ಕಲಿಯುಗಕ್ಕೆ ಧರ್ಮ ಇದು. ತ್ರೇತ ಬಂದಾಗ ತ್ರೇತಾಯುಗಕ್ಕೆ ಧರ್ಮ ಬೇರೆ. ಅದನ್ನ ಭಾಗವತನಲ್ಲಿ ಹೇಳ್ತಾರೆ. ತೃತೀಯಾಧ್ಯಾಯತೋ ವಿಷ್ಣು ತ್ರೇತಾಯ ಮಿಜತೆ ಮಕೌ ದ್ವಾಪರೇ ಪರಿಚರ್ಯಾಯಂ ಕಲೌತಧಾರಿ ಕೀರ್ತನಾತ್. ಈ ಯುಗ ಧರ್ಮವನ್ನ ಪ್ರವರ್ತನೆ ಮಾಡೋಕ್ಕೋಸ್ಕರ ಭಗವಂತ ಬಂದಿದ್ದು. ಇಲ್ಲ ಅಂದ್ರೆ ಏನಾಗುತ್ತೆ? ಅದನ್ನೇ ಕಾಪಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನ್ ಮಾಡ್ತಾರೆ ಅದನ್ನ ಕಾಪಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯದ್ಯದ್ ಆಚರಿತ ಶ್ರೇಷ್ಠ ತತ್ತದ್ದೇವೇತರ ಜನ ಸಯದ್ ಪ್ರಮಾಣಂ ಕುರಿತೆ ಲೋಕಸ್ ತದನುವರ್ತತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ಮಹಾಪುರುಷರಾದವರು ಧರ್ಮ ಅಂತ ತಿಳಿದು ಮಾಡ್ತಾರೋ ಅದನ್ನ ಜಗತ್ತು ಫಾಲೋ ಮಾಡುತ್ತೆ, ಲೋಕ ಅದನ್ನ ಅನುಸರಿಸುತ್ತೆ, ಇಡೀ ಪ್ರಪಂಚ ಅನುಸರಿಸುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಯುಗಕ್ಕೂ ಅನ್ವಯ ಆಗುವಂತಹ ಧರ್ಮ ತತ್ವಗಳನ್ನ ನಾನು ಪ್ರಕಟ ಮಾಡ್ತೀನಿ. ನಾನೇ ಬರ್ತೀನಿ ಅದನ್ನ ಇನಾಗ್ರೇಟ್ ಮಾಡಕ್ಕೆ. ಏನೋ ಈಗ ಹೊಸದಾಗಿ ಏನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಶುರು ಮಾಡ್ಬೇಕು, ಅದಕ್ಕೆ ಪ್ರಧಾನಮಂತ್ರಿ ಬಂದು ಟೇಪ್ ಕಟ್ ಮಾಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅಲ್ವಾ? ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡು ಅವ್ರನ್ನ ಕರೆದು ಟೇಪ್ ಕಟ್ ಮಾಡಿ ಮಾಡ್ತಾರ ಅವರು? ಇಲ್ಲ. ಸೊ ಹಾಗೆ ಭಗವಂತ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿ. ಸೊ ನಾನು ಅಧ್ಯಕ್ಷ, ನಾನೇ ಟೇಪ್ ಕಟ್ ಮಾಡ್ಬೇಕಿಲ್ಲ, ಅದಕ್ಕೂ ನಾನೇ ಶಂಕುಸ್ಥಾಪನೆ ಮಾಡ್ಬೇಕು, ನಾನೇ ಪ್ರವರ್ತಕ. ಕೃಷ್ಣ ಇಸ್ ಓನ್ಲಿ ಇನಿಷಿಯೇಟರ್. ಅವನೇ ಮೂಲ ಪ್ರವರ್ತಕ, ಅವನಷ್ಟೇ. ಬೇರೆ ಇನ್ಯಾರು ಧರ್ಮವನ್ನ ಸ್ಥಾಪನೆ ಮಾಡಕ್ಕಾಗೋದಿಲ್ಲ. ಧರ್ಮಂತು ಸಾಕ್ಷಾತ್ ಭಗವದ್ಗೀತ. ಆದ್ರಿಂದ ನಾನು ಈ ಭೂಮಿಯಲ್ಲಿ ನನ್ನ ಭಕ್ತ ವೃಂದದವರೊಂದಿಗೆ ಅವತಾರ ಮಾಡ್ತೀನಿ ಅಂತ ಹೇಳ್ದ. ಸೊ ಹೀಗೆ ಭಗವಂತ ಯೋಚನೆ ಮಾಡಿ, ಏತ ಭಾವಿ ಕಲಿಕಾಲೆ ಪ್ರಥಮ ಸಂಧ್ಯಾಯ ಅವತೀರ್ಣ ಹೇಳ ಕೃಷ್ಣ ಆಪನಿ ನದಿಯಾಯ. ಸೊ ನದಿಯ ಎಂಬುವ ದ್ವೀಪದಲ್ಲಿ ಭಗವಂತ ಅವತೀರ್ಣ. ಯಾಕೆ ನದಿಯ ಗ್ರಾಮದಲ್ಲೇ? ಅದು ಭಗವಂತನ ಇಚ್ಛೆ. ಸೊ ಕಲಿಯುಗದಲ್ಲೂ ಅಷ್ಟೇ, ಭಾಗವತದಲ್ಲಿ ಬರುತ್ತೆ 12 ಸ್ಕಂದದಲ್ಲಿ. ಕಲಿಯುಗದಲ್ಲೂ ಕೃಷ್ಣ ಕೊನೆಯ ಭಾಗದಲ್ಲಿ, ಅಂದ್ರೆ ಈ ಕಲಿಗಾಲದ ಕೊನೆಯ ಸಂಧ್ಯಾ ಕಾಲದಲ್ಲಿ ಶಂಬಲ ಗ್ರಾಮದಲ್ಲಿ
ಒಬ್ಬ ಬ್ರಾಹ್ಮಣನಿಗೆ ಮಗನಾಗಿ ಬರ್ತಾನೆ, ವಿಷ್ಣುವೇಶನ ಮಗನಾಗಿ. ಅವನೇ ಕಲ್ಕಿ. ಓಕೆ, ಸೊ ಕಲ್ಕಿ ಅವತಾರ ಈ ಕಲಿಯುಗದ ಕೊನೆಯಲ್ಲಾಗುತ್ತೆ. ಓಕೆ, ಸಾಕ್ಷಾತ್ ಭಗವಂತ. ಸೊ ಇಲ್ಲಿ ಯುಗ ಧರ್ಮವನ್ನ ಪ್ರವರ್ತನೆ ಮಾಡೋಕ್ಕೋಸ್ಕರ ಭಗವಂತ ಮಹಾಪ್ರಭುವಾಗಿ ನದಿಯ ಗ್ರಾಮದಲ್ಲಿ ಆವಿರ್ಭಾವ. ನೆನ್ನೆ ದಿವಸ ರಿಪೀಟ್ ಮಾಡ್ತಾ ಇದೀನಿ. ಗರ್ಗ ಮುನಿಗಳು ನಾಮಕರಣ ಮಾಡ್ಬೇಕಾದ್ರೆ ಕೃಷ್ಣ ಸಾಕ್ಷಾತ್ ಭಗವಂತ ಅಂತ ಪರೋಕ್ಷವಾಗಿ ಹೇಳಿರ್ತಾರೆ. ಇವನು ಪ್ರತಿ ಯುಗದಲ್ಲೂ ಬೇರೆ ಬೇರೆ ಬಣ್ಣದಲ್ಲಿ ಬರ್ತಾನೆ ಅಂತ, ಬಿಳಿ, ಕೆಂಪು ಹಾಗೂ ಹಳದಿ ಬಣ್ಣದಲ್ಲಿ ಬರ್ತಾನೆ ಅಂತ. ದ್ವಾಪರದಲ್ಲಿ ಕಪ್ಪು. ಆದ್ರೆ ಈ ಯುಗದಲ್ಲಿ ಕೃಷ್ಣ ಕಪ್ಪಲ್ಲ, ಆದ್ರೆ ಕೃಷ್ಣನೇ ಕೃಷ್ಣ ವರ್ಣಂ. ಆದ್ರೆ ಅವನ ಬಾಯಲ್ಲಿ ಯಾವಾಗಲೂ ವರ್ಣ. ವರ್ಣ ಅಂದ್ರೆ ಏನು? ಬಣ್ಣ ಅಂತನೂ ಆಗುತ್ತೆ, ವರ್ಣ ಅಂದ್ರೆ ಅಕ್ಷರ ಅಂತನೂ ಆಗುತ್ತೆ. ವರ್ಣಮಾಲೆ ಅಂತ ಹೇಳ್ತೀವಲ್ಲ, ಆ ಇಂದ ಅಕ್ಷವರೆಗೂ ಅಕ್ಷಮಾಲೆ ಅಂತಾನು ಹೇಳ್ತಾರೆ. ಲಾ ಲಾ ಯಾವಾಗ ಬಂತು ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಲಾ ಇಲ್ಲ, ಸಂಸ್ಕೃತದಲ್ಲಿ ಲಾ ಇದೆ, ಲಾ ಇಲ್ಲ. ಅದಕ್ಕೆ ಅಕ್ಷ ಅಂತ ಹೇಳ್ತಾರೆ. ಕ್ಷಾನೇ ಲಾಸ್ಟ್, ಆ ಇಂದ ಶುರುವಾಗಿ ಕ್ಷ, ಅದಕ್ಕೆ ಅಕ್ಷಮಾಲೆ ಅಂತ ಹೇಳ್ತಾರೆ. ವರ್ಣಮಾಲೆ ಅಂತಾನು ಹೇಳ್ತಾರೆ. ಸೊ ವರ್ಣ ಅಂದ್ರೆ ಅಕ್ಷರಗಳು. ಅವನ ಬಾಯಲ್ಲಿ ಬರೀ 2 ಅಕ್ಷರ ಬರುತ್ತೆ ಅಂತೆ. ಕೃಷ್ಣ ವರ್ಣಂ. ಕೃಷ್ಣ 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 ಪಾಹಿ ಮಾಂ, ಕೃಷ್ಣ 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 ರಕ್ಷ ಮಾಂ. ಮಹಾಪ್ರಭು ಇದನ್ನ ಹಾಡ್ತಾ ಇದ್ರು. ಅವ್ರಿಗೆ ಕೃಷ್ಣ ಅನ್ನೋ ಪದ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಯಾರಿಗೆ? ಭಗವಂತನಿಗೆ. ಅವರು ಕೃಷ್ಣ ವರ್ಣಂ, ಭಾಗವತ ಮೇಲೆ ಬರುತ್ತೆ ಶ್ಲೋಕ ಅದು. ಕೃಷ್ಣ ವರ್ಣಂ ತುಷಾ ಕೃಷ್ಣಂ. ತುಷಾ ಕೃಷ್ಣಂ ಅಂದ್ರೆ ಹೊಳಪಿನ, ತುಷಾ ಅಂದ್ರೆ ಹೊಳಪು ಅಂತ, ಶೈನಿಂಗ್. ಆದ್ರೆ ಇದು ಯಾವ ತರ ಶೈನಿಂಗ್ ಅಂದ್ರೆ ತುಷಾ ಅಕೃಷ್ಣಂ, ಕಪ್ಪಲ್ಲದ ಬಣ್ಣ. ಅದು ಕಪ್ಪಲ್ಲದ ಹೊಳಪಿನ ಬಣ್ಣ ಅಂತ ಹೇಳ್ತಾರೆ. ನಾವು ಇದನ್ನ ಆಚಾರ್ಯರ ಮೂಲಕ, ಗುರುಗಳ ಮೂಲಕ ತಿಳ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆಚಾರ್ಯ ಪರಂಪರೆ ಇಲ್ಲ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಈಗ ಯಾರೊಬ್ಬ ವ್ಯಕ್ತಿಗೆ ಈ ಶ್ಲೋಕನ ಕೊಟ್ಟು ಇದಕ್ಕೆ ಅರ್ಥ ಹೇಳು ಅಂದ್ರೆ ಅವನೇನ್ ಹೇಳ್ಬೋದು? ಕೃಷ್ಣ ವರ್ಣಂ, ಕಪ್ಪು ಬಣ್ಣ. ತುಷಾ ಕೃಷ್ಣಂ ಅಂದ್ರೆ ಕಪ್ಪಲ್ಲದವನು. ಒಗಟಾಗುತ್ತಲ್ಲ ಇದು, ಒಗಟಾಯ್ತಲ್ವಾ ಇದು? ಶಾಸ್ತ್ರ ಯಾವತ್ತು ಒಗಟಲ್ಲ, ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಶಾಸ್ತ್ರ ಒಗಟಾಗ್ಬಿಟ್ರೆ ಯಾರಿಗ ಅರ್ಥ ಆಗುತ್ತೆ? ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರೋದಿಲ್ಲ ಅವ್ರಿಗೆ ಒಗಟಾಗುತ್ತೆ. ಕೃಷ್ಣ ಅರ್ಥ ಆಗೋದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ. ಯಾರು ಭಗವಂತನ ಗುರು, ಹರಿಗುರು, ವೈಷ್ಣವರ ಸೇವೆ ಮಾಡ್ತಾರಲ್ಲ ಅವ್ರಿಗೆ ಅದು ಒಗಟಲ್ಲ. ಅದು ಕೃಷ್ಣ ಯಾರಿಗೂ ಕಾಣಿಸೋದಿಲ್ಲ, ಆದ್ರೆ ಭಕ್ತರ ಮುಂದೆ ಅವನು ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಏನ್ ಅರ್ಥ ಮಾಡ್ಕೋಬೇಕು? ಇದು ಒಗಟ, ಇದು ಕ್ಲಿಯರ್ ಆಗಿದೆಯಲ್ಲ. ಅಂದ್ರೆ ಭಕ್ತಿ ಮಾಡಿ ಅಂತ ಅರ್ಥ ಆಯ್ತು. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯ ಸಮಾವೃತ. ನಾನು ಎಲ್ರಿಗೂ ಕಾಣಿಸೋದಿಲ್ಲ, ಯಾಕಂದ್ರೆ ನನ್ನ ಯೋಗ ಮಾಯಲ್ಲಿ ನಾನು ಆವರಿಸ್ಕೊಂಡ್ಬಿಟ್ಟಿರ್ತೀನಿ, ಯಾರಿಗೂ ನಾನು ನೋಡಕ್ ಆಗೋದಿಲ್ಲ. ಆದ್ರೆ ನನ್ನ ಭಕ್ತರ ಮುಂದೆ ನಾನು ಬಚ್ಚಿಟ್ಕೊಳಕ್ ಆಗೋದಿಲ್ಲ, ಎಲ್ಲಿದ್ರು ಕಂಡಿಡಿದು ಬಿಡ್ತಾರೆ. ಇದು ಭಗವಂತನ ಒಂದು ಗುಣ. ಕೃಷ್ಣ ವರ್ಣಂ ತುಷಾ ಅಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ. ಕೃಷ್ಣ ತನ್ನ ಪಾರ್ಷದ ಜೊತೆ ಬರ್ತಾನೆ, ಆದ್ರೆ ಕೃಷ್ಣ ಬಣ್ಣದಲ್ಲಿ ಬರೋದಿಲ್ಲ ಅವನು. ಮತ್ತೆ ಯಾವ ಬಣ್ಣದಲ್ಲಿ ಬರ್ತಾನೆ? ಪೀತ ಬಣ್ಣದಲ್ಲಿ ಬರ್ತಾನೆ. ಪೀತ ಅಂದ್ರೆ ಎಲ್ಲೋ, ಮಾಲ್ಟನ್ ಗೋಲ್ಡನ್ ಕಲರ್. ಚಿನ್ನ, ಕುದಿಯುವ ಚಿನ್ನ ಬಣ್ಣದ ಚಿನ್ನ ಹೇಗಿರುತ್ತೆ? ಕುದಿಯೋ ಚಿನ್ನ ಅಂದ್ರೆ ಚಿನ್ನನ್ ಕರಗಿಸಿರ್ತಾರಲ್ಲ, ಆಗ ಕರಗಿದ ಚಿನ್ನದ ಬಣ್ಣ. ಯಾಕಂದ್ರೆ ಅದು ರಾಧಾರಾಣಿ ಭಾವ, ರಾಧಾರಾಣಿ ಮೈ ಬಣ್ಣ, ರಾಧಾರಾಣಿ ಭಾವದಲ್ಲಿ ಕೃಷ್ಣ ಬರೋದು. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ರಾಧಾ ಪ್ಲಸ್ ಕೃಷ್ಣರ ಸಂಗಮ ಅವತಾರ, ಯುಗಳ ಅವತಾರ. ಯುಗಳ ಗೀತೆ ಅಂತ ಹೇಳ್ತಾರಲ್ಲ, ಯುಗಳ ಗೀತೆ ಅಂದ್ರೇನು? ಡ್ಯುಯೆಟ್ ಸಾಂಗ್, ಡ್ಯುಯೆಟ್ ಫಾರ್ಮ್. ಕೃಷ್ಣ ಪ್ಲಸ್ ರಾಧಾ ಇಸ್ ಈಕ್ವಲ್ ಟು ಶ್ರೀ ಚೈತನ್ಯ ಮಹಾಪ್ರಭು. ಯಾಕೆ ಚೈತನ್ಯ ಮಹಾಪ್ರಭು ಬಂದಿದ್ದು ರಾಧಾ ಭಾವದಲ್ಲಿ? ಅದು ನೆಕ್ಸ್ಟ್ ಬರುತ್ತೆ.
ರಹಸ್ಯ ಕಾರಣಗಳು. ಈಗ ನಾವು ಓದ್ತಾ ಇರೋದು ಕೇವಲ ಬಾಹ್ಯ ಕಾರಣಗಳು. ಹೊರಗಿನ ನೋಟಕ್ಕೆ ಏನ್ ಕಾಣಿಸ್ಬೇಕು ಅದನ್ನ ಅಷ್ಟೇ ಕಾರಣ. ಬಟ್ ಒಳಗಿನ ಅಂತರಂಗ ಭಾವನೆ ಏನಿದೆ ಕೃಷ್ಣ ಅವತಾರ ಮಾಡೋದಕ್ಕೆ, ಅದು ರಹಸ್ಯ, ನಿಗೂಢ, ಟಾಪ್ ಸೀಕ್ರೆಟ್, ಗುಹ್ಯತಮಂ. ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ಯಾಕಂದ್ರೆ ನನ್ ಭಕ್ತೋಸಿಮೆ ಸಖಾಚೇತಿ ರಹಸ್ಯಮೇತದುತ್ತಮಂ. ರಹಸ್ಯ ಗುಹ್ಯ ಎರಡು ಒಂದೇ ಮೀನಿಂಗ್. ಭಗವದ್ಗೀತೆಯಲ್ಲಿ ರಹಸ್ಯ ಅಂತಾನು ಹೇಳ್ತಾನೆ ಕೃಷ್ಣ, ಗುಹ್ಯ ಅಂತಾನು ಹೇಳ್ತಾನೆ. ಎರಡೂ ಒಂದೇ ಮೀನಿಂಗ್. ರಹಸ್ಯ ಅಂದ್ರೆ ಸೀಕ್ರೆಟ್. ಇದಂ ತುತೆ ಗುಹ್ಯತಮಂ, ಬರೀ ಗುಹ್ಯ ಅಲ್ಲ, ಗುಹ್ಯ, ಗುಹ್ಯತರ, ಗುಹ್ಯತಮ, ಡಿಗ್ರೀಸ್, ಸೂಪರ್ಲೇಟಿವ್ ಡಿಗ್ರಿ ಗುಹ್ಯತಮ ಅಂದ್ರೆ. ಇದಂ ತುತೆ, ಈ ರಹಸ್ಯವನ್ನ, ಅದು ಎಂತ ರಹಸ್ಯ? ಗುಹ್ಯತಮಂ ಪ್ರವಕ್ಷ್ಯಾಮಿ, ಹೇಳ್ತೀನಿ ನಾನು. ಈ ರಹಸ್ಯವನ್ನ ಹೇಳ್ಬಿಡ್ತೀನಿ ನಾನು ನಿನ್ನ ಹತ್ರ. ಯಾಕೆ? ಅನಸೂಯವೇ, ನೀನು ನನ್ಗೆ ಪ್ರಿಯನಾದವನು. ಯಜ್ಞಾತ್ವನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಯಾರು ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಳ್ತಾರೋ ಅವ್ರು ಇನ್ಯಾವ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಆ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಯಾವ ಗ್ರಾಜುಯೇಷನ್ ಬೇಕಾಗಿಲ್ಲ. ಕಸ ಕಸ. ಕಸಕ್ಕೂ ಕೆಳಗಿನ ಪದ ನನಗೆ ಗೊತ್ತಿಲ್ಲ ಹೇಳೋದಕ್ಕೆ. ಕಸ ಅಷ್ಟೇ ಲಾಸ್ಟ್. ಇಲ್ಲಿ ವಾದ ಮಾಡೋ ಪ್ರಶ್ನೆ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಯಾಕೆ? ನಾವು ಕೃಷ್ಣನ್ಗೆ ಪ್ರಶ್ನೆ ಮಾಡ್ದಂಗಾಗುತ್ತೆ. ಇದನ್ನ ತಿಳ್ಕೊಂಡ್ರೆ ಇನ್ಯಾವ್ದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟ ಕೃಷ್ಣ. ಯಜ್ಞಾತ್ವ, ಯಾವ್ದನ್ನ ತಿಳ್ಕೊಂಡ್ರೆ, ನೇಹ ಭೂಯೋನ್ಯತ್, ಇನ್ಯಾವ್ದು ಇಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವೋ, ಜ್ಞಾತವ್ಯಂ ಅವಶಿಷ್ಯತೆ, ಅದನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ರಾಜವಿದ್ಯೆ ಕೃಷ್ಣ ಹೇಳ್ತಾನೆ. 9th ಚಾಪ್ಟರ್ ರಾಜವಿದ್ಯೆ. ಯಾವ್ದು ರಾಜವಿದ್ಯೆ? ಇಂಜಿನಿಯರಿಂಗ, ಚಾರ್ಟರ್ಡ್ ಅಕೌಂಟೆಂಟಾ, MBBS, ಸೈನ್ಸಾ, ಮ್ಯಾಥ್ಸಾ? ಇದಂ ತುತೆ ಗುಹ್ಯತಮಂ, ಇದು ರಹಸ್ಯವಾದ ಜ್ಞಾನ. ಈ ರಹಸ್ಯ ಜ್ಞಾನ ಯಾರಿಗ ಅರ್ಥ ಆಗುತ್ತೆ? ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ. ಎಲ್ರಿಗೂ ಅರ್ಥ ಆಗುತ್ತಾ? ಇಲ್ಲ. ಹಾಗಾದ್ರೆ ಏನು ಭಕ್ತಿ ಅಂದ್ರೆ? ಭಕ್ತಿ ಮಾಡಿ ಅಂತ ಹೇಳ್ತಿದ್ದೀರಪ್ಪ ಅವಾಗಿಂದಾನು. ಏನ್ ಭಕ್ತಿ ಅಂದ್ರೆ ಹೇಳಲೇ ಇಲ್ವಲ್ಲ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರುಚ್ಯತೆ. ಬೇಸಿಕ್ ಫಾರ್ಮುಲಾ, ಬೇಸಿಕ್ ಡೆಫಿನೇಷನ್ಸ್ ಇವೆಲ್ಲಾನು. ಈಗ ಮಕ್ಕಳಿಗೆ ಸೋಷಿಯಲ್ ಸೈನ್ಸು, ಮಕ್ಕಳೇ ದ್ವೀಪ ಎಂದರೆ ಏನು, ಐಲ್ಯಾಂಡ್ಸ್, ಪರ್ಯಾಯ ದ್ವೀಪ ಎಂದರೆ ಏನು, ಪರ್ವತಗಳು ಎಂದರೆ ಏನು ಎಲ್ಲ ಕೇಳ್ತಾರಲ್ಲ. ಬೇಸಿಕ್ ಅಲ್ವಾ ಅದು? ನಮ್ಮ ದೇಶ ಯಾವುದು, ನಮ್ಮ ರಾಜ್ಯ ಯಾವುದು, ಬೇಸಿಕ್ ಅದೆಲ್ರಿಗೂ ಗೊತ್ತಿರ್ಬೇಕು. ಭಕ್ತಿ ಎಂದರೆ ಏನು, ಅದು ಬೇಸಿಕ್ಸು ಭಕ್ತಿ ಮಾಡೋರಿಗೆ. ಭಕ್ತಿ ಎಂದರೆ ಏನು ಅಂತಾನೆ ಗೊತ್ತಿಲ್ಲದೆ ನಾವು ಭಕ್ತಿ ಮಾಡ್ತಾ ಇದೀವಿ ಅಂದ್ರೆ ಯಾರು ನಗೋದಿಲ್ವಾ? ನಾನ್ ಯಾರಂತಾನೆ ಗೊತ್ತಿಲ್ಲದೆ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಓಡಾಡಿದ್ರೆ ನಾನ್ ಯಾರಂತಾನೆ ಗೊತ್ತಿಲ್ಲ ನನಗೆ. ನಾನ್ ಯಾರು ಅಂತ ಕೇಳಿದ್ರೆ ನಾನು ಮನುಷ್ಯ, ನಾನು ಗಂಡಸು, ನಾನು ದೊರೆ, ನಾನು ರಾಜ, ನಾನು ಅದು ಇದು ಅಂತ ಹೇಳ್ತೀವಿ. ಬಟ್ ನಾನು ಯಾರಂತ ಗೊತ್ತೇ ಇಲ್ಲ ನನಗೆ. ನಾನು ಜೀವ, ನಾನು ಭಗವಂತನ ಅಂಶ. ಮತ್ತೆ ಮನುಷ್ಯನ್ ತರ ಕಾಣಿಸಿದ್ರೆ ಮನುಷ್ಯನ್ ತರ ಕಾಣಿಸ್ತಲ್ಲ. ನಾನು ಮನುಷ್ಯನ್ ದೇಹದೊಳಗಿದ್ದೀನಿ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೀನಿ ಅಷ್ಟೇ. ನೀರೊಳಗೆ ಕುಂಕುಮ ಹಾಕಿದ್ರೆ ನೀರ್ ಕೆಂಪಾಗುತ್ತೆ. ನೀರ್ ಕೆಂಪಾಗೋದಿಲ್ಲ, ಕುಂಕುಮದ ಬಣ್ಣ ನೀರಿಗೆ ರಿಫ್ಲೆಕ್ಟ್ ಆಗುತ್ತೆ, ಅದರ ಕಾಣಿಸುತ್ತೆ ಅಷ್ಟೇ. ನೀರಾಗೆ ಇರುತ್ತೆ. ನೀರಿಗೆ ಕುಂಕುಮ ಹಾಕಿದ್ದಕ್ಕೆ ಕೆಂಪು ಕಾಣಿಸ್ತಾ ಇರೋದು ಅಷ್ಟೇನೆ, ನೀರೇ ಕೆಂಪಾಗ್ಬಿಡ್ಲಿಲ್ಲ. ಇದು ಬೇಸಿಕ್ ಅಲ್ವಾ ಇದು? ಇನ್ನೂ ಸರಳವಾಗಿ ಅರ್ಥ ಮಾಡಿಸ್ಬೇಕಂದ್ರೆ, ಹಾಲಿಗೆ ನೀರ್ ಹಾಕಿದಾಗ ನೀರು ಹಾಲಾಗೋದಿಲ್ಲ. ನೀರಿನ ಗುಣ ಯಾವತ್ತೂ ಹಾಲಾಗೋದಿಲ್ಲ. ಹಾಲಿನ ಗುಣ ಬೇರೆ, ನೀರಿನ ಗುಣ ಬೇರೆ. ನೀರೇ ಹಾಲಾಗಂಗಿದ್ದಿದ್ರೆ, ಬೂದಿನೇ ಚಿನ್ನ ಆಗಂಗಿದ್ದಿದ್ರೆ ಯಾಕೆ ಬೇಕಿತ್ತು ಬಡತನ, ದರಿದ್ರ ಅಲ್ವಾ? ಒಂದು ಕೊಳಗ ನೀರ್ ತುಂಬಿಸ್ಕೊಂಡ್ ಬಂದ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಒಂದು ಕೊಳಗ ಪೂರ್ತಿ ನೀರು, ಅದಕ್ಕೊಂಚೂರು ನೀರು ಹಾಲು ಹಾಕ್ಬಿಟ್ಟು
ಓ ಈಗ ನೀರೆಲ್ಲ ಹಾಲಾಯ್ತು ಅಂತ ಹಾಲು ಹಂಚ್ಬೋದಿತ್ತಲ್ಲ. ಹಾಲೊಳಗೆ ನೀರಿದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಹಾಗೇನೆ ಈ ದೇಹದ, ಈ ಚರ್ಮದ ಮಾಂಸದ ದೇಹದ ಒಳಗೆ ನಾನು ಇದ್ದೀನಿ. ಯಾಕೆ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ನಾನು ಈ ದೇಹದಲ್ಲಿ? ಈ ಗಂಡಸಿನ ದೇಹದಲ್ಲಿ ಯಾಕೆ ಬಂದು ಸಿಕ್ಕಾಕೊಂಡಿದ್ದೀನಿ? ಈ ಪ್ರಾಣಿಯ ದೇಹದೊಳಗೆ ಯಾಕೆ ಸಿಕ್ಕಾಕೊಂಡಿದ್ದೀನಿ? ಈ ಹಂದಿಯ ದೇಹದೊಳಗೆ ಯಾಕೆ ಬಂದು ಸಿಕ್ಕಾಕೊಂಡೆ? ಈ ಮರದ ದೇಹದೊಳಗೆ ಯಾಕೆ ಸಿಕ್ಕಾಕೊಂಡೆ? ಗೊತ್ತಿಲ್ಲ ನನಗೆ. ಸೊ ನಾನು ಯಾರಂತ ಗೊತ್ತಿಲ್ಲದಿದ್ದಾಗ ನಾನು ಏನ್ ಭಕ್ತಿ ಮಾಡ್ತೀನಿ ಹೇಳಿ? ಅದಕ್ಕೆ ಸರ್ವೋಪಾಧಿ ವಿನಿರ್ಮುಕ್ತಂ. ನಾನು ಗಂಡಸಲ್ಲ, ನಾನು ಹೆಂಗಸಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಶೂದ್ರ ಅಲ್ಲ, ನಾನು ಗೃಹಸ್ಥ ಅಲ್ಲ, ನಾನು ಬ್ರಹ್ಮಚಾರಿ ಅಲ್ಲ, ನಾನು ಏನೂ ಅಲ್ಲ. ಮತ್ತೆ ಗೋಪಿ ಭರ್ತೃ ಪದಕಮಲಯೋರ್ ದಾಸಾನು ದಾಸಾನು ದಾಸ. ನಾನು ಕೃಷ್ಣನ ದಾಸ. ಬರೀ ಕೃಷ್ಣನ ದಾಸ ಅಲ್ಲ, ಕೃಷ್ಣನ ದಾಸನ ದಾಸನ ದಾಸ. ಇದು ನಮ್ಮ ಐಡೆಂಟಿಟಿ. ಇದು ತಿಳ್ಕೊಂಡ್ರೆ ನಾವು ಭಕ್ತಿ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ಯಾರು ಭಕ್ತಿ ಮಾಡಕ್ಕಾಗೋದಿಲ್ಲ. ಎಷ್ಟೇ ಪ್ರವಚನ ಕೇಳಿ, ಎಷ್ಟೇ ನಾವು ತಿಪ್ಪರ್ ಲಾಗ ಹೊಡೆದ್ರು ಕೂಡ ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಉದ್ಧಾರ ಆಗೋದಿಲ್ಲ. ಎಲ್ಲೇ ಸುತ್ತೊಡಿಬೇಕಾಗುತ್ತೆ. ಅದಕ್ಕೆ ಹೇಳೋದು, ಪ್ರಚಾರ ಮಾಡ್ತಾ ಇರೋದು. ನಮ್ಗೆ ಇವಾಗ ಅನ್ಸುತ್ತಲ್ವಾ, ಈಗ ನಾನ್ ಯಾರು ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ ಹೇಳಿ? ಏನ್ ಹೇಳ್ತೀನಿ ನಾನು? ನನ್ನ ಯಾರು ಅಂದ್ರೆ ನಾನೊಬ್ಬ ಗಂಡಸು. ಅಲ್ಲಪ್ಪ, ನೀನ್ ಗಂಡಸಿನ ದೇಹದೊಳಗಿದೀಯಾ ನೀನು, ಬಟ್ ನೀನ್ ಗಂಡಸಲ್ಲ. ಬಟ್ ನಾನ್ ಯಾರಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅದಕ್ಕೆ ಶಾಸ್ತ್ರಗಳು, ಕೃಷ್ಣ ಅದಕ್ಕೆ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ. ಗುರು ಸಾಧು ಶಾಸ್ತ್ರದ ಮೂಲಕ ಹೋಗಿ ತಿಳ್ಕೋ. ಗುರು ಸಾಧು ಶಾಸ್ತ್ರ ಇಲ್ಲ ಅಂದ್ರೆ ನೀನ್ ಯಾರಂತಾನೆ ಗೊತ್ತಾಗೋದಿಲ್ಲ. ಇಷ್ಟು ನಾವೇ ಅನ್ಕೊಂಡಿದ್ವಿ, ನಾನು ಹೀಗೆ, ನಾನು ಹಾಗೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲ ಅಂತ ಗೊತ್ತಾಗ್ತಾ ಇದೆಯಲ್ಲ ಈಗ. ಎಷ್ಟು ಸರಳವಾದ ಉದಾಹರಣೆ ಎಲ್ಲ ಕೊಟ್ಟು ಪದೇ ಪದೇ ಹೇಳಿರ್ತೀವಿ. ಅದನ್ನ ಅರ್ಥ ಆಗೋ ತನಕ ಅದನ್ನ ಹೇಳ್ತಾನೆ ಇರಬೇಕು. ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋಷ್ಟು ತುಂಬಾ ಕಷ್ಟ ಏನಲ್ಲ. ಯಾರೋ ಸತ್ತು ಹೋಗ್ತಾರೆ, ಅವ್ರ ದೇಹ ಸುಟ್ಟಾಕ್ಬೇಕು ಅಲ್ವಾ, ಊತಾಕ್ಬೇಕು. ಆ ದೇಹ ಹಾಗೆ ಇರುತ್ತೆ ಅಲ್ವಾ. ನಾವು ನೋಡ್ದಾಗಿಂದ ಹೇಗಿತ್ತು ದೇಹ ಹಾಗೆ ಇರುತ್ತೆ. ಅದು ಆ ದೇಹ ಹಂಗೆ ಮಲಗಿರುತ್ತೆ ಚಟ್ಟದ ಮೇಲೆ. ಆದ್ರೆ ನಾವ್ ಹೇಳ್ತೀವಿ ಅವ್ರು ಹೊರಟೋಗ್ಬಿಟ್ರು ಅಂತ. ಅವ್ರು ಇಲ್ಲ, ಹೊರಟೋಗ್ಬಿಟ್ರು. ಎಲ್ಲಿ ಹೋದ್ರು ಅವರು? ಯಾರು ಹೋಗಿದ್ದಾರು? ಹಾಗಾದ್ರೆ ನಾನ್ ಯಾರು? ಇದನ್ನ ನಾವು ಅರ್ಥ ಮಾಡ್, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ನಾವು ಭಗವಂತನೇ ಏನ್ ಅರ್ಥ ಮಾಡ್ಕೊಳ್ತೀವಿ? ಅದಕ್ಕೆ ಮೊದಲೇ ಭಕ್ತಿ ಮಾಡೋದಕ್ಕೆ ಮೊದಲನೇ ಫಾರ್ಮುಲಾನೇ ಸರ್ವೋಪಾಧಿ ವಿನಿರ್ಮುಕ್ತಂ. ಎಲ್ಲ ಉಪಾಧಿಗಳನ್ನ ಬಿಡಬೇಕು. ವಿನಿರ್ಮುಕ್ತಂ ಉಪಾಧಿಗಳು ಅಂದ್ರೆ ಏನು? ಈಗ ಹೇಳ್ದಲ್ಲ ಅದೇನೆ. ನಾನು ಗಂಡಸು, ನಾನು ಹೆಂಗಸು, ನಾನು ರಾಜ, ನಾನು ರಾಣಿ, ನಾನು ಮಿಸ್ಟರ್ ವರ್ಲ್ಡ್, ನಾನು ಮಿಸ್ ಯೂನಿವರ್ಸು, ನಾನು ಪ್ರಧಾನಮಂತ್ರಿ, ನಾನು ಅದು ಇದು ಎಲ್ಲ ಬಿಡ್ಬೇಕು. ಅದೇ ಆಗ್ಲಿಲ್ಲ ಅಂದ್ರೆ ಮತ್ತೆ ಭಕ್ತಿ ಆಸೆನೆ ಬಿಟ್ಬಿಡ್ಬೇಕು. ಭಕ್ತಿ ಮಾಡಕ್ ಆಗಲ್ಲ. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ ಪರತ್ವೇನ ನಿರ್ಮಲಂ. ಈಗ ನಾವು ಪರತ್ವನೇ ಅರ್ಥ ಮಾಡ್ಕೊಂಡಿಲ್ಲ, ಉಪಾಧಿಗಳನ್ನ ಬಿಟ್ಟಿಲ್ಲ. ಪರತ್ವ ಅರ್ಥ ಮಾಡ್ಕೊಂಡು, ಪರತ್ವ ಅಂದ್ರೆ ಸುಪ್ರೀಮೆಸಿ ಅಂತ, ಹೈಯೆಸ್ಟ್. ಪರತ್ವ, ಪರ ಅಂದ್ರೆ ಹೈಯೆಸ್ಟ್. ತತ್ ಪರತ್ವೇನ ನಿರ್ಮಲಂ ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಮ್ಮ ಇಂದ್ರಿಯಗಳಿಂದ, ಋಷಿಕ ಅಂದ್ರೆ ಇಂದ್ರಿಯಗಳು, ಅದಕ್ಕೆ ಕೃಷ್ಣನ ಋಷಿಕೇಶ ಅಂತ ಕರೀತಾರೆ. ಅಂದ್ರೆ ಇಂದ್ರಿಯಗಳಿಗೆ ಸ್ವಾಮಿ ಅವನು. ನಾವು ಇಂದ್ರಿಯಗಳ ದಾಸರು. ಕಣ್ಣು ಏನೋ ನೋಡು ಅಂತ ಹೇಳುತ್ತೆ, ನೋಡ್ಬಿಡ್ತೀವಿ. ಕಿವಿ ಏನೋ ಕೇಳು ಅಂತ ಕೇಳ್ಬಿಡ್ತೀವಿ ನಾವು. ಬಟ್ ಕೃಷ್ಣ ಋಷಿಕೇಶ. ಆ ಇಂದ್ರಿಯಗಳಿಂದ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಋಷಿಕೇಣ ಅಂದ್ರೆ ಇಂದ್ರಿಯಗಳಿಂದ, ಋಷಿಕೇಶ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣನನ್ನ ಸೇವನೆ ಮಾಡುವುದೇ ಭಕ್ತಿ. ಭಕ್ತಿ ಅಂದ್ರೇನು? ಕೃಷ್ಣನನ್ನ ಸೇವೆ ಮಾಡುವುದೇ ಭಕ್ತಿ. ಶುದ್ಧ ಭಕ್ತಿ, ಆ ಶುದ್ಧ ಭಕ್ತಿ ಹೇಳ್ಕೊಡಕ್ಕೋಸ್ಕರನೇ ಬಂದಿದ್ದು ಕೃಷ್ಣ. ಶುದ್ಧ ಭಕ್ತಿ ಅಂದ್ರೆ ಪ್ರೇಮ ಭಕ್ತಿ. ಯಾವುದೇ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಏನು ಆಸೆ ಇಟ್ಕೋಬಾರ್ದಪ್ಪ. ಏನ್ ಜೀವನದಲ್ಲಿ ಏನಿಲ್ಲ, ಎಲ್ಲರಿಗೂ ಭಗವಂತ ಏನು ಇಲ್ಲ ಅಂದ್ರೆ 3 ಹೊತ್ತು ಊಟ ಕೊಡ್ತಾನೆ, ವೃಷ್ಟಾನ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ, ಇರಕ್ ಮನೆ ಕೊಡ್ತಾನೆ. ಅಶನ ವಶನ ಪ್ರಾಶನ 3 ಬೇಕಾಗಿರೋದು. ಅಶನ ತಿನ್ನಕ್ಕೆ, ವಸನ ಬಟ್ಟೆ, ಪ್ರಾಶನ ಕುಡಿಯಕ್ಕೆ, ಇರೋಕೆ.
ವ್ಯವಸ್ಥೆ. ಅಶನ ವಶನ ಪ್ರಾಶನ ಭಗವಂತ ಕೊಡ್ತಾನೆ. ನಾವು ಭಗವಂತನ ಸೇವೆ ಮಾಡ್ಬೇಕು ಇವಾಗ. ಇಲ್ಲಾಂದ್ರೆ ಇದೆಲ್ಲ ಏನು ಅರ್ಥ ಆಗಲ್ಲ. ಚೈತನ್ಯ ಚರಿತಾಮೃತ ಅದೊಂದು ಕಬ್ಬಿಣದ ಕಡಲೆ ಆಗ್ಬಿಡುತ್ತೆ ನಮಗೆ. ಹೀಗೆ ಭಗವಂತ 3 ಯುಗದಲ್ಲಿ, ತ್ರಿಯುಗ, 3 ಬಣ್ಣಗಳಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ಆದ್ರೆ ಕಲಿಯುಗದಲ್ಲಿ, ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಯುಗೆ ಯುಗ ಧರ್ಮ ನಾಮೇರ ಪ್ರಚಾರ, ಹರಿನಾಮವನ್ನು ಪ್ರಚಾರ ಮಾಡೋದು. ತತಿಲಾಗಿ ಪೀತವರ್ಣ ಚೈತನ್ಯ ಅವತಾರ. ಅದಕ್ಕೋಸ್ಕರ ನೀನು ಪೀತವರ್ಣದಲ್ಲಿ ಬಂದು ಚೈತನ್ಯ ಅವತಾರದಲ್ಲಿ ನಮ್ಮನ್ನು ಉದ್ಧಾರ ಮಾಡಬೇಕು. ನೋಡಿ, ಈಗ ಫೆಬ್ರವರಿ ಟೈಮಲ್ಲಿ ನವದ್ವೀಪ ಪರಿಕ್ರಮ ಅಂತ ಇರುತ್ತೆ. ನವದ್ವೀಪ ಪರಿಕ್ರಮ ಕಾರ್ತಿಕ ಮಾಸ ಮುಗಿದ ಮೇಲೆ, ಭೀಷ್ಮ ಪಂಚಕ ಆದ್ಮೇಲೆ ಜಗನ್ನಾಥಪುರಿ ಪರಿಕ್ರಮ ಇರುತ್ತೆ, 22 ಕಿಲೋಮೀಟರ್. ಗೋವರ್ಧನ ಪರಿಕ್ರಮ ಇರುತ್ತೆ. ಯಾಕೆ ಪರಿಕ್ರಮ ಮಾಡಬೇಕು ನಾವು? ಪರಿಕ್ರಮ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಆಗುತ್ತೆ? ಈಗ ನೋಡಿ, ಈಗ ನೆಕ್ಸ್ಟ್ ವೀಕ್ ಮಾಯಾಪುರಲ್ಲಿ ಪೂರ್ತಿ ನವದ್ವೀಪ ಪರಿಕ್ರಮ ಇರುತ್ತೆ. ಭಕ್ತಾದಿಗಳು ಬರೀ ಎಂಥ ಭಕ್ತರು, ಭೂಲೋಕದ ಭಕ್ತರಲ್ಲ, ದೇವಲೋಕದ ಭಕ್ತರು ಕೂಡ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಲಕ್ಷಾಂತರ ಜನ ಬಂದ್ಬಿಡ್ತಾರೆ. ಸೂಕ್ಷ್ಮ ರೂಪದಲ್ಲಿ ಬರ್ತಾರೆ ದೇವತೆಗಳು. ಯಾಕಂದ್ರೆ ದೇವತೆಗಳಿಗೆ ಇಲ್ಲಿ ಭೌತಿಕ ಅಂದ್ರೆ ಈ ಜಗತ್ತಲ್ಲಿ ಅವ್ರಿಗೆ, ಅವರು ಸೂಕ್ಷ್ಮ ಶರೀರ ಅವ್ರಿಗೆ ಇರೋದು. ಸೂಕ್ಷ್ಮ ಶರೀರವನ್ನು ಧರಿಸಿ ಬರ್ತಾರೆ. ನಿಮ್ಮೆಲ್ಲರ ಮಧ್ಯದಲ್ಲಿ ಅವರು ಕೂಡ ಪರಿಕ್ರಮಕ್ಕೆ ಬರ್ತಾರೆ. ಯಾರ್ಯಾರಿಗೆ ಹೆಂಗೆ ಅನುಗ್ರಹ ಆಗುತ್ತೆ ಗೊತ್ತಿಲ್ಲ. ದೇವತೆಗಳು ಕೂಡ ಭಗವಂತನನ್ನ ಸೇವೆ ಮಾಡ್ಬೇಕು ಅನ್ನೋ ಆಸೆ ಪಡ್ತಾರೆ. ಅವರು ಮಾಡ್ಲೇಬೇಕು. ಇಂದ್ರನು ಮಾಡ್ಬೇಕು, ಬ್ರಹ್ಮದೇವರು ಮಾಡ್ಬೇಕು. ಸೊ ಹಾಗೆ ಭಗವಂತ ಚೈತನ್ಯ ಅವತಾರ ಆಗಿ ಯುಗ ಧರ್ಮವನ್ನ ಪ್ರಚಾರ ಮಾಡಕ್ಕೆ ಬರ್ತಾರೆ. ಸೊ ಅವರ ಗುಣ ಎಂಥದ್ದು ಅಂದ್ರೆ, ಶಾಂತ ದಾಂತ ಕೃಷ್ಣ ಭಕ್ತಿ ನಿಷ್ಠ ಪರಾಯಣ ಭಕ್ತ ವತ್ಸಲ ಸುಶೀಲ ಸರ್ವಭೂತೇ ಸಮ. ಇಷ್ಟು ಗುಣಗಳಿರ್ಬೇಕು. ಶಾಂತ ದಾಂತ. ಶಾಂತ ಅಂದ್ರೆ ಯಾವ ಯೋಚನೆನೂ ಇಲ್ಲ, ಸಿಕ್ತಾ ತಿನ್ನಿ, ಇಲ್ವಾ ಉಪವಾಸನೇ ಪ್ರಸಾದ. ಉಪವಾಸನೇ ಪ್ರಸಾದ. ಇವತ್ತು ಪ್ರಸಾದ ಸಿಕ್ತಾ? ಇವತ್ತು ಭಗವಂತನ ಕೃಪೆಯಿಂದ ಏನು ಸಿಕ್ಕಿಲ್ಲ, ಅದೇ ನನ್ನ ಪ್ರಸಾದ. ಶಾಂತ. ದಾಂತ ಅಂದ್ರೇನು? ಕಂಟ್ರೋಲ್ಡ್ ಮೈಂಡ್ ಅಂಡ್ ಸೆನ್ಸಸ್. ಇಂದ್ರಿಯಗಳ ಮತ್ತೆ ಮನಸ್ಸಿನ ನಿಯಂತ್ರಣ. ದಾಂತ. ಶಾಂತ ದಾಂತ. ಮತ್ತೆ ಅಷ್ಟಿದ್ರೆ ಸಾಕ? ಕೃಷ್ಣ ಭಕ್ತಿ ನಿಷ್ಠ ಪರಾಯಣ. ನಮಗೂ ಏನು ಯೋಚನೆ ಇಲ್ಲಪ್ಪ, ನಾವು ಶಾಂತವಾಗಿದ್ದೀವಿ, ನಮಗೂ ಏನೋ ಒಂದು ಇಂದ್ರಿಯಗಳ ಆಸೆ ಇಲ್ಲ, ಅಷ್ಟಿಲ್ಲದೆ ಸಾಕಾಗಲ್ಲ. ಕೃಷ್ಣ ಭಕ್ತಿ ನಿಷ್ಠ ಪರಾಯಣ. ಕೃಷ್ಣ ಭಕ್ತಿನೇ ಇಲ್ಲ ಅಂದ್ರೆ ಮತ್ತೆ ಕೃಷ್ಣ ಭಕ್ತಿ ಇಲ್ಲದ ಯಾವ ಧರ್ಮ ಕಾರ್ಯವೂ ಕೂಡ ಅದು ಪಾಪನೇ. ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ಕೃಷ್ಣ ಪ್ರಜ್ಞೆ ಇಲ್ಲದ ಯಾವ ಧರ್ಮ ಕಾರ್ಯವೂ, ಅಧರ್ಮ ಬಿಟ್ಬಿಡಿ, ಅಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ, ಧರ್ಮ ಕಾರ್ಯನೂ ಕೂಡ ಪಾಪ, ಮಹಾಪಾಪ, ಘೋರ ಅಪರಾಧ. ಅದಕ್ಕೆ ಹೇಳೋದು, ನಾವು ಎಲ್ಲಿ ಹೋದ ಕಡೆ ಎಲ್ಲ ಎಲ್ಲೆಲ್ಲಿ ಏನೇನು ತಪ್ಪಿದೆ ಕರೆಕ್ಟ್ ಮಾಡ್ಬಿಟ್ಟು, ಅವ್ರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಏನಂದ್ರು ನಾವು ಹೇಳೇ ಹೇಳೋದು. ಕೃಷ್ಣನನ್ನ ಆರಾಧನೆ ಮಾಡದೆ ಯಾವ ಪೂಜೆ ಮಾಡ್ತಿದ್ದೀರಿಪ್ಪ ನೀವು? ಅದ್ರ ಬದಲು ರಾಕ್ಷಸರ ಪೂಜೆ ಮಾಡೋದೇ ಒಳ್ಳೇದಲ್ವಾ? ಭಗವಂತನ್ನೇ ನೀವು ಪ್ರತಿಷ್ಠಾಪನೆ ಮಾಡದೆ, ಭಗವಂತನ ಫೋಟೋ ಇಟ್ಕೊಳ್ಳದೆ, ಭಗವಂತನ ಮುಂದೆ ನೀವು ಪೂಜೆ ಮಾಡದೆ, ಅದ್ರ ಬದಲು ರಾಕ್ಷಸರ ಪೂಜೆ ಮಾಡೋದೇ ಒಳ್ಳೆಯದು. ಏನ್ರಿ ಹಿಂಗ್ ಮಾತಾಡ್ತೀರಿ? ಹೌದು, ನಾವು ಹಂಗೆ ಮಾತಾಡೋದು, ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಏನ್ ನಿಮ್ಮ ಅಜ್ಞಾನಕ್ಕೆ ಬೈತಾ ಇರೋದು ನಾವು, ಅಷ್ಟೇನೆ, ನಿಮ್ಗಲ್ಲ. ಪಾಪ ನೀವೇನ್ ಮಾಡ್ತೀರಾ, ನಿಮ್ಮ ಅಜ್ಞಾನಕ್ಕೆ ಬೈಬೇಕು ಅಷ್ಟೇ. ಯಾರಿಗೆ ನಮ್ಗೇನು ವೈಯಕ್ತಿಕವಾಗಿ ಏನು, ನಿಮ್ಮ ಅಜ್ಞಾನಕ್ಕೆ ನಾವು ಬೈತಾ ಇದೀವಿ ಅಷ್ಟೇ.
ಭಗವಂತನ್ನೇ ನೀವು ಆರಾಧನೆ ಮಾಡದೆ ಭಗವಂತನ, ಅದು ಬಿಡಿ, ಭಗವಂತ ದಾಸರುನು ಅಲ್ಲ. 500 ವರ್ಷಕ್ಕಿಂತ 200 300 ವರ್ಷಕ್ಕಿಂತ ಕೆಲವು ಹೆಸರುಗಳೇ ಗೊತ್ತಿರಲಿಲ್ಲಪ್ಪ ನಮಗೆ. 50 100 200 ವರ್ಷ ಮುಂಚೆ ಆ ಹೆಸರುಗಳೇ ಇಲ್ಲ, ಯಾವ ಶಾಸ್ತ್ರ ಎಲ್ಲೂ ಇಲ್ಲ. ಅದು ಎಲ್ಲಿಂದ ಹೊಸದಾಗಿ ಉಟ್ಕೊಂಡ್ಬಿಟ್ರು ದೇವ್ರುಗಳು ಗೊತ್ತಿಲ್ಲ. ಅದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಇವಾಗ ನೋಡಿ, ಅಕ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ನನ್ ಕೇಳಿ ಆಶ್ಚರ್ಯ ಆಯ್ತು. ಅಕ್ಕಿನ ಕ್ರಾಪ್ ಬೆಳಿಬೇಕಲ್ವಾ, ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಸಕ್ಕರೆ, ಪ್ಲಾಸ್ಟಿಕ್ ಎಲೆಕೋಸು, ಇದೆಲ್ಲ ಮ್ಯಾನುಫ್ಯಾಕ್ಚರ್. ಹಾಗೆ ಪ್ಲಾಸ್ಟಿಕ್ ದೇವರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬಿಡ್ತಾರೆ. ಇಂಥ ಅಜ್ಞಾನಿಗಳಿಗೆ ನಾವ್ ಏನ್ ಹೇಳಬೇಕು? ಗ್ರಂಥ ಓದ್ರಿ, ಶಾಸ್ತ್ರ ಓದ್ರಿ ಅಂದ್ರೆ, ಅಯ್ಯೋ ಶಾಸ್ತ್ರ ಓದಕ್ಕೆ ಇಲ್ಲಿ ನಮ್ಗೆ ಪುರ್ಸೋತಿಲ್ಲ. ಇದಕ್ಕೆಲ್ಲ ಪುರ್ಸೋತ್ ಮಾಡ್ಕೊಂಡ್ ಮಾಡ್ತೀರಾ ಮತ್ತೆ? ಇವಾಗ್ಲೂ ಅದನ್ನೇ ಹೇಳ್ತೀನಿ ನಾನು. ಯಾರು ಧರ್ಮ ಗ್ರಂಥಗಳನ್ನ ಶ್ರದ್ಧೆಯಿಂದ ಅಧ್ಯಯನ ಮಾಡೋದಿಲ್ವೋ, ನೀವ್ ಎಂತ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ದೃಷ್ಟಿಯಲ್ಲಿ, ಭಗವಂತ ದೃಷ್ಟಿಯಲ್ಲಿ ಅಲ್ಲ, ಅದು ಪಾಪ. ನಾನು ಹೇಳ್ಕೋಬಹುದು, ನಾನು 4 ಜನಕ್ಕೆ ಅನ್ನ ಹಾಕ್ತೀನಿ, ನಮ್ಮ ಮನೆಯಲ್ಲಿ 100 ನಾಯಿಗಳಿದಾವೆ, ನಾಯಿಗಳಿಗೆ ನಾನು ಅನ್ನ ಹಾಕ್ತೀನಿ, ಬಿಸ್ಕೆಟ್ ಹಾಕ್ತೀನಿ, ನಾನು ಕುಡಿಯುವ ನೀರಿನ ಸಪ್ಲೈ ಮಾಡ್ತೀನಿ, ಸಾಲು ಮರ ನೆಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಬಸ್ ಸ್ಟಾಪ್ ಇರ್ಲಿಲ್ಲ, ಬಸ್ ಸ್ಟಾಪ್ ಕಟ್ಸಿದೀವಿ. ನಮ್ ಏರಿಯಾಗೆ ಆರ್ಚ್ ಇರ್ಲಿಲ್ಲ, ಆರ್ಚ್ ಹಾಕ್ಸಿದೀವಿ. ನಮ್ಮ ಊರಿಗೆ ರೋಡ್ ಇಲ್ಲ, ರೋಡ್ ಮಾಡ್ಸಿದೀನಿ, ಟಾರ್ ಹಾಕ್ಸಿದೀನಿ. ತಗೊಂಡೋಗಿಲ್ಲ ತಿಪ್ಪೆಗುಂಡಿಗೆ ಹಾಕ್ರಿ ಇದನ್ನ, ನಿಮ್ ಸೇವೆನ. ಅದಕ್ಕೂ ಹಾಕಬೇಡಿ, ಮತ್ತೆ ತಿಪ್ಪೆ ಕೊಳ್ತೋಗುತ್ತೆ, ಮೇಲೆ ಗೊಬ್ಬರ ಹಾಳಾಗೋಗ್ಬಿಡುತ್ತೆ. ತಿಪ್ಪೆ ಅಂತ ಹೇಳ್ತೀವಲ್ವಾ, ಅದು ಒಳ್ಳೇದು ಆಕ್ಚುಲಿ. ಅದು ಹಾಕಿದ್ರೆ ಗಿಡ ಸೊಂಪಾಗಿ ಬೆಳೆಯುತ್ತೆ. ಅದಕ್ಕೂ ಹಾಕಬಾರ್ದು ನಾವು ಇದನ್ನ, ನಿಮ್ಮ ಪದವಿ, ನಿಮ್ಮ ದರ್ಪಗಳನ್ನ. ಹಂಗ ಹೇಳಿದಾಗ ಅವ್ರಿಗೆ ಬೇಜಾರಾಗುತ್ತೆ. ಬೇಜಾರಾಗ್ಬೇಕು, ಬೇಜಾರಾದಾಗ ಅವ್ರಿಗೆ ತಟ್ಟಿದೆ ಮನಸ್ಸಿಗೆ ಅಂತ ಬೇಜಾರ್ ಮಾಡ್ಕೊಳ್ತಾರಲ್ಲ, ನಮ್ಗೆ ಸಮಾಧಾನ, ಸದ್ಯ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂತ. ಇಲ್ಲಾಂದ್ರೆ ಗೋಡೆಗಳಿಗೆ ಬೇಜಾರ್ ಮಾಡ್ಕೊಳ್ಳುತ್ತೆ. ಹಾಗಂತ ಹರ್ಟ್ ಮಾಡೋ ಉದ್ದೇಶ ಅಲ್ಲ, ಅರ್ಥ ಮಾಡಿಸ್ಬೇಕು ಅಂತ. ಇಂಜೆಕ್ಷನ್ ಕೊಟ್ಟಾಗ ನೋವಾಗುತ್ತೆ, ನೋವಾಯ್ತಪ್ಪ, ಹಂಗಾರೆ ವರ್ಕೌಟ್ ಆಗ್ತಿದೆ ಅದು ಅಂತ ಅರ್ಥ. ಶಾಸ್ತ್ರ ಓದಬೇಕು, ಬಿಡಬಾರ್ದು. ಪ್ರಾಣ ಹೋಗಿಲ್ಲ ಅಲ್ವಾ, ನಾನು ಪದೇ ಪದೇ ಹೇಳ್ತೀನಿ, ಪ್ರಾಣ ಹೋಗಿಲ್ಲಲ್ಲ, ಇದೆ, ಎಲ್ರು ಜೀವಂತವಾಗಿದ್ದೀವಲ್ಲ ನಾವು. ಮತ್ತೆ ಓದಿ, ಇವತ್ತೇ ಲಾಸ್ಟ್ ದಿನ ಅನ್ಕೊಂಡು ಓದ್ಬೇಕು. ಮನುಷ್ಯನ್ ಜನ್ಮ ತುಂಬಾ ಅಪರೂಪಕ್ಕೆ ಸಿಗುತ್ತೆ. ದುರ್ಲಭಂ ಮಾನುಷಂ ಜನ್ಮಂ ತದ್ಯಪಿ ಅರ್ಥದ ಮಧ್ರುವಂ. ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಆಗುತ್ತೆ, ಎಂತವ್ರಿಗೂ ಅರ್ಥ ಆಗುತ್ತೆ. ಸ್ವಲ್ಪ ಕೈ ಜೋಡಿಸಿ ಮಂಗಳಾಚರಣೆ ಪ್ರಾರ್ಥನೆ ಮಾಡ್ತಾ, ಗುರು ಹರಿ ಗುರು ವೈಷ್ಣವರಿಗೆ ಪ್ರಣಾಮ ಮಾಡ್ತಾ, ಕೃಷ್ಣ ಅರ್ಥ ಮಾಡ್ಸಪ್ಪ ನನಗೆ ಅಂತ ಹೇಳಿದಾಗ ಒಳಗಡೆ ಕೂತ್ಕೊಂಡು ಚೈತ್ಯ ಗುರುವಾಗಿ ಹೃದಯದಲ್ಲಿ ಅವನೇ ಅರ್ಥ ಮಾಡ್ತಾನೆ, ಅವನೇ ಟೀಚಿಂಗ್ ಮಾಡ್ತಾನೆ, ಕೃಷ್ಣನೇ ಪಾಠ ಮಾಡ್ತಾನೆ ಒಳಗಿಂದ. ಶಾಂತ ದಾಂತ ಕೃಷ್ಣ ಭಕ್ತಿ ನಿಷ್ಠ ಪರಾಯಣ ಇದಕ್ ಬಂತು. ಕೃಷ್ಣ ಭಕ್ತಿ ನಿಷ್ಠೆ ಇಲ್ಲ ಅಂದ್ರೆ ಅವ್ರು ಮಾಡಿದೆಲ್ಲ ಪಾಪನೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಶಾಸ್ತ್ರದ ಸಮಗ್ರ ಅಧ್ಯಯನ ಮಾಡ್ಬೇಕು. ನಮ್ಗೆ ಬೇಕಾಗಿದ್ದು ಮಾತ್ರ ತಗೊಂಡು ಮಾಡೋದಲ್ಲ, ಅದು ಬಫೆ ಸಿಸ್ಟಮ್ ಆಗ್ಬಿಡುತ್ತೆ. ಅದು ನಮ್ಗೆ ಬೇಕಾಗಿದ್ದು ಮಾತ್ರ ತಟ್ಟೆಗೆ ಹಾಕೊಂಡು. ಶಾಸ್ತ್ರದಲ್ಲಿ ನಮ್ಗೆ ಬೇಕಾಗಿರೋದು ಮಾತ್ರ ತಟ್ಟೆಗೆ ಹಾಕೊಳ್ಳುವಂಥದ್ದೇನಿಲ್ಲ, ಎಲ್ಲಾನು ತಗೋಬೇಕು, ಎಲ್ಲಾ ತಗೋಬೇಕು. ಯಾವ್ದೆಲ್ಲ ತಗೋಬೇಕು ಅದನ್ನೇ ಪ್ರಭುಪಾದರು ಸಿಂಪ್ಲಿಫೈ ಮಾಡಿ ನಮಗೆ 4 ನಿಯಂತ್ರಕ ತತ್ವಗಳು, 16 ರೌಂಡ್ ಜಪ, ಇಷ್ಟು ಮಾಡಿ, ಇದ್ರೆ ಎಲ್ಲ ಕವರ್ ಆಗುತ್ತೆ. ಸೊ ಹೀಗೆ ಪ್ರಭು ಚೈತನ್ಯ ಮಹಾಪ್ರಭು ಅವತಾರಕ್ಕೆ ನಾಂದಿ ಆಯ್ತು. ಅದಕ್ಕೂ ಒಂದು ಹಿನ್ನೆಲೆ ಹೇಳ್ತಾರೆ. ಏನು? ಈಗ ಕಲಿಯುಗ ಪ್ರಾರಂಭ ಆಯ್ತು. ಕಲಿಯುಗದಲ್ಲಿ ದೋಷಗಳೇನು? 5 ಮುಖ್ಯ ದೋಷಗಳಿದೆ. ಒಂದು ಪ್ರಾಯೇಣ ಅಲ್ಪಾಯುಷ, ಮಂದ, ಸುಮಂದಮತಿ, ಮಂದಭಾಗ್ಯ, ಉಪದ್ರಿತ. 5 ದುರ್ಗುಣಗಳಿದೆ ಕಲಿಯುಗದಲ್ಲಿ. ಪ್ರಾಯೇಣ ಅಲ್ಪಾಯುಷ ಅಂದ್ರೆ ಅರ್ಥ ಆಯ್ತು ಅಲ್ವಾ? ಎಕ್ಸ್ಪ್ಲನೇಷನ್ ಬೇಕಾದಕ್ಕೆ. ಅಲ್ಪಾಯುಷಗಳು ನಾವು.
ಇಲ್ಲ ಇಲ್ಲ, ನಮ್ಮೂರೊಳೊಬ್ರು 120 ವರ್ಷ ಬದುಕಿದ್ರು. 120 ವರ್ಷ. ಬ್ರಹ್ಮದೇವ್ರ ಆಯುಷ ಎಷ್ಟು ಗೊತ್ತಾ? ಮತ್ 120 ಅದ್ರ ಮಧ್ಯೆ ಎಷ್ಟು? ಪ್ರಾಯೇಣ ಅಲ್ಪಾಯುಷ. ಆಮೇಲೆ ಮಂದ, ಡಲ್, ಲೇಜಿ. ಅಯ್ಯೋ ಮಾಡಂತ ಉಳಿಯಪ್ಪ, ಇವಾಗಲೇ ಏನ್ ಅರ್ಜೆಂಟು. ಮಂದ, ಸುಮಂದ ಮತಿ, ಬುದ್ಧಿನೇ ಮಂದ. ಆಮೇಲೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅಪ್ಪ ಕೈಯಲ್ಲಿ ವಜ್ರ ಇದೆ, ಅಯ್ಯೋ ಇದು ವಜ್ರನ ಗಾಜ್ ತರ ಕಾಣಿಸೋದಿಲ್ಲ ಅಂತ ಬಿಸಾಕ್ಬಿಡ್ತೀವಿ ನಾವು. ಅದು ವಜ್ರನ ಗಾಜ ಅಂತ ಯೋಚನೆ ಮಾಡೋ ಶಕ್ತಿ ಇಲ್ಲ ನಮಗೆ. ಕೈಯಲ್ಲಿ ಭಗವದ್ಗೀತೆ ಇದೆ, ಎಲ್ರ ಮನೆಯಲ್ಲೂ ಭಗವದ್ಗೀತೆ ಇದೆ, ವಜ್ರ ಇದೆ ಎಲ್ರ ಮನೆಯಲ್ಲಿ. ಅಯ್ಯೋ ಏನ್ ಓದಿ ಏನಾಗಬೇಕಾಗಿದೆ ತಗೊಳ್ಳಿ. ಏನ್ ಇವಾಗೆಲ್ಲ ಬಂದ್ಬಿಡುತ್ತಾ, ಓದೋರು ವಾಪಸ್ ಬಂದ್ಬಿಡ್ತಾರ ಅಂತ ಕೇಳ್ತಾರೆ. ನೀವು ಓದ್ಬಿಟ್ರೆ ಭಗವದ್ಗೀತೆ, ಓದೋರು ವಾಪಸ್ ಬರೋದಿಲ್ಲಪ್ಪ. ನೀವು ವಾಪಸ್ ಬರ್ದ ಯಾಕೆ ಹೋಗ್ತಿರಲ್ಲ? ಓದೋರ್ ಬಗ್ಗೆ ಯಾಕೆ ನಿಮ್ಗೆ ಚಿಂತೆ? ಅದನ್ನೇ ಕೃಷ್ಣ ಹೇಳಿದ ಫಸ್ಟ್ ಉಪದೇಶನೇ, ಕೃಷ್ಣ ಅದನ್ನೇ ಹೇಳ್ತಾ ಇದ್ದು ಭಗವದ್ಗೀತೆಯಲ್ಲಿ. ಅಶೋಚ್ಯಾನ್ 2.11 ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂನ್ ನಾನುಶೋಚಂತಿ ಪಂಡಿತಾಹ. ಅರ್ಜುನ, ಪಂಡಿತನಾದವನು ಸತ್ತವ್ರಿಗಾಗ್ಲಿ ಬದುಕಿರೋರ್ಗಾಗ್ಲಿ ಶೋಕ ಪಡಬಾರದಪ್ಪ. ಆದ್ರೆ ನೀನು ಶೋಕಕ್ಕೆ ಅರ್ಹರಲ್ಲದವರನ್ನ ನೋಡಿ ಶೋಕ ಪಡ್ತಾ ಇದೆಯಲ್ವಾ, ಅದು ದೊಡ್ಡ ವಿದ್ವಾಂಸನ ತರ ಮಾತಾಡ್ತಾ ಇದೀಯ. ಶೋಕಕ್ಕೆ ಅರ್ಹ ಪಡೆದವರು ಅಂದ್ರೆ ಯಾರು? ಹಾ, ಅವನಿಗೆ ಆಗ್ಬೇಕಿತ್ತು, ಅವನು ಹೋಗಿದ್ದೇ ಒಳ್ಳೇದಾಯ್ತು. ಭೂಮಿಗೆ ಭಾರ ಆಗಿದ್ದ ಅವನು, ಹೋದ್ನಾ ಅಂತ ಹೇಳ್ತಾರೆ. ಅದಲ್ಲ, ಶೋಕಕ್ಕೆ ಅರ್ಹರಲ್ಲದವರು ಅಂದ್ರೆ ಜೀವಾತ್ಮ ಶೋಕಕ್ಕೆ ಅರ್ಹನಲ್ಲ. ಜೀವಾತ್ಮನಿಗೆ ಏನು ಆಗೋದಿಲ್ಲ. ಅಯ್ಯೋ ಜೀವಾತ್ಮನಿಗೆ ಹುಟ್ಟೋದು ಇಲ್ಲ, ಸಾವು ಇಲ್ಲ. ಅವನ್ ಸತ್ತ ಅಂತ ಯಾಕೆ? ದೇಹ ಸಾಯುತ್ತೆ, ದೇಹ ಇವತ್ತಲ್ಲ ನಾಳೆ ಸಾಯುತ್ತೆ, ಅದಕ್ಕೆ ಯಾಕೆ ಶೋಕ ಪಡ್ಬೇಕು? ಅಯ್ಯೋ ನಮ್ಮನೆ ಕಸಾನಿ ಬಿಸಾಕ್ಬಿಟ್ವಲ್ಲ ಕಸದ ಗಾಡಿಗೆ, ಅಯ್ಯೋ ಏನ್ರಿ ಅಂತ ಕೆಲಸ ಮಾಡಿದೆ ಅಂತ ಹೇಳ್ತೀವ ನಾವು. ಕಸ ಗುಡಿಸ್ಬಿಟ್ಟು ಕಸದ ಗಾಡಿಗೆ ಹಾಕ್ತಾರಲ್ಲ, BBMP ಗಾಡಿಗೆ, ಅಯ್ಯಯ್ಯೋ ನಮ್ಮನೆ ಕಸ ಎಲ್ಲ ಬಿಸಾಕ್ಬಿಟ್ವಲ್ರಿ ಅಂತ ಅಳ್ತೀವ ನಾವು. ಅದ್ ಕಸ ಇರೋದೇ ಬಿಸಾಕಕ್ಕೆ. ಈ ಭೌತಿಕ ವಸ್ತು ಒಂದಲ್ಲ ಒಂದಿನ ಕಸನೇ ಆಗುತ್ತೆ ಅಲ್ವಾ? ಒಂದು ಮಣ್ಣಾಗುತ್ತೆ, ಇಲ್ಲ ಒಂದು ಪ್ರಾಣಿ ತಿಂದ್ರೆ ಅದು ಮಲ ಆಗುತ್ತೆ. ಈ ದೇಹ ಯಾವತ್ತಾದ್ರೂ ಒಂದಿನ ಹೋಗುತ್ತೆ. ಇದು ದೇಹಕ್ಕೋಸ್ಕರ ಯಾಕೆ ಅಳತಿಯಪ್ಪ ನೀನು? ದೇಹಿನೋಸ್ಮಿ ಯಥಾ ದೇಹೇ ಕೌಮಾರಂ ಯೌವನಂ ತಥಾ ದೇಹಾಂತರ ಪ್ರಾಪ್ತಿ ಧೀರ ಸತನ ಮುಖ್ಯತಿ. ದೇಹ ನಾಶ ಆಯ್ತು ಅಂತ ಅಳ್ಬೇಡಪ್ಪ, ದೇಹ ಬಂದಿರೋದೇ ನಾಶ ಆಗೋದಕ್ಕೆ. ಮತ್ತೆ ಆತ್ಮ ನಾಶ ಆಯ್ತು ಅಂತ ಹೇಳ್ತೀಯ, ಆತ್ಮ ನಾಶ ಇಲ್ವಲ್ಲ. ಮತ್ತೆ ಅಶೋಚ್ಯಾನ್, ಶೋಕ ಪಡಕ್ಕೆ ನಿಮ್ಗೆ ಕಾರಣನೇ ಇಲ್ವಲ್ಲ ಹಾಗಾದ್ರೆ. ಶೋಕ ಪಡಬೇಕಾಗಿರೋದೇನಕ್ಕೆ? ಅಯ್ಯೋ ನನ್ ಭಕ್ತಿ ಸೇವೆ ಮಾಡಕ್ ಆಗಿಲ್ವಲ್ಲ, ಕೃಷ್ಣ ಚಿರಕಾಲ ನಾಯಕರಿ ಪ್ರೇಮ ಭಕ್ತಿ ದಾನ ಭಕ್ತಿ ವಿನ ಜಗತೇರ ನಾಹಿ ಅವಸ್ಥಾನ. ನಾನೂ ಕೂಡ ಭಕ್ತಿ ಮಾಡಕ್ ಆಗಿಲ್ವಲ್ಲ ಅಂತ ಗೋಳಾಡ್ತಾನೆ ಕೃಷ್ಣ. ಅದಕ್ಕಷ್ಟೇ ನಾವು ಒದ್ದಾಡ್ಬೇಕು. ಭಕ್ತಿ ಮಾಡಕ್ ಆಗ್ಲಿಲ್ವಲ್ಲ, ಭಕ್ತಿ ಮಾಡಿಲ್ವಲ್ಲ ಇಷ್ಟು ದಿನ, ನಾನು ವ್ಯರ್ಥವಾಗಿ ಕಳೆದ್ಬಿಟ್ನಲ್ಲ ಈ ದೇಹವನ್ನ, ಈ ಜನ್ಮವನ್ನ ಅಂತ. ವ್ಯರ್ಥ ಮಾಡ್ಕೋಬಾರ್ದು. ಅದಕ್ಕೆ ಯುಗ ಧರ್ಮ ಏನಿದೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಕಲಿಯುಗೆ ಧರ್ಮ ನಾಮ ಸಂಕೀರ್ತನ ಸಾರ. ಕಲಿಯುಗದಲ್ಲಿ ಧರ್ಮ ಧರ್ಮ ಯಾವುದು? ನಾಮ ಸಂಕೀರ್ತನ ಸಾರ. ಹರಿನಾಮ ಸಂಕೀರ್ತನೆ ಎಲ್ಲ ಧರ್ಮಗಳ ಸಾರಾಂಶ. ರಸ. ಅಂದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಅದು? ಅರ್ಥ ಆಗುತ್ತೆ. ಬ್ಯಾಟ್ರಿ ಲೋ ತೋರಿಸಿದೆ. ಓಕೆ. ಎಷ್ಟು ಜನಕ್ಕೆ ಸಾಬುದಾನ ಗೆಣಸಿಂದ ಮಾಡಿರ್ತಾರೆ ಅಂತ ಗೊತ್ತಿದೆ? ಸಬ್ಬಕ್ಕಿ ಗೆಣಸಿಂದ ಮಾಡಿದಂತಾನೆ ಗೊತ್ತಿಲ್ಲ ನಮ್ಗೆ. ಗೆಣಸಿನ ಸಾರನೇ ಸಬ್ಬಕ್ಕಿ. ಬಟ್ ನಾವು ಸಬ್ಬಕ್ಕಿ ಅಂದ್ರೆ ಯಾವುದೋ ಒಂದು ಬಗೆಯ ಅಕ್ಕಿ, ಈ ಕುಸಲಕ್ಕಿ, ಆ ಅಕ್ಕಿ ಈ ಅಕ್ಕಿ ಇದ್ದಂಗೆ ಅದೊಂದು ಅಕ್ಕಿ ಅನ್ಕೊಂಡಿದ್ವಿ ಅಲ್ವಾ? ಅಲ್ಲ, ಸಾಬುದನ ನಾವು ತಿಂತಾರ, ಸಬ್ಬಕ್ಕಿನೇ ನಮಗೆ ಯಾವ್ದಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ.
ಇನ್ನ ಹರೇ ಕೃಷ್ಣ ಮಹಾಮಂತ್ರ ಎಲ್ಲಾ ವೇದಗಳ ಒಟ್ಟು ಸಾರಾಂಶ ರಸ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸಬ್ಬಕ್ಕಿನೇ ಗೊತ್ತಿಲ್ಲ, ಇನ್ನ ಸಾರಾಂಶ ಹೆಂಗ್ ಗೊತ್ತಾಗುತ್ತೆ? ಹರಿನಾಮ ಸಾರ, ಹರಿ ಕಥಾಮೃತ ಸಾರ. ಹ್ಮ್. ಹೇಳಿ, ಅರ್ಥ ಮಾಡುದು ನನಗೆ, ನೀವು ಕನ್ವಿನ್ಸ್ ಮಾಡಿ. ಈಗ ಯಾವಾಗಲೂ ಗೊತ್ತಾಯ್ತು, ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು ಸಬ್ಬಕ್ಕಿ ಮಾಡೋದು ಗೆಣಸಿಂದ ಅಂತ. ಹ್ಮ್. ಆತರ ನಮ್ಗೆ ಏನೋ ಎಕ್ಸಾಂಪಲ್ ಕೊಡ್ಕೊಡಕ್ ಗೊತ್ತಾಗ್ತಲ್ಲ, ನನ್ ನೆನಪಿಗೆ ಬರ್ತಾ ಈಗ ಸದ್ಯಕ್ಕೆ. ಅದರ ಯಶಸ್ಸು ಇದೆ. ಹಾಗೇನೆ ಈ ಮನುಷ್ಯನ ದೇಹವನ್ನ ಮಾಡಿರುವುದು ಮಣ್ಣು ನೀರು ಬೆಂಕಿಯಿಂದ. ಈ ದೇಹವನ್ನ ಮಾಡಿರೋದು ಮಣ್ಣು ನೀರು ಬೆಂಕಿಯಿಂದ. ಐಶ್ವರ್ಯ ರೈ ದೇಹ ಮಾಡಿರೋದು ಮಣ್ಣು ನೀರು ಬೆಂಕಿಯಿಂದ. ನಾಯಿ ದೇಹ ಮಾಡಿರೋದು ಮಣ್ಣು ನೀರು ಬೆಂಕಿಯಿಂದ. ಗುಲಾಬಿ ಹೂ ಕೂಡ ಮಣ್ಣು ನೀರು ಬೆಂಕಿ. ನಾವು ತಿನ್ನೋ ಅನ್ನ ಕೂಡ ಮಣ್ಣು ನೀರು ಬೆಂಕಿ ಅಲ್ವಾ? ಅನ್ನ ಮಣ್ಣು ನೀರು ಬೆಂಕಿ ಅಲ್ವಾ? ಕಾಂಬಿನೇಷನ್, ಪ್ರಪೋರ್ಷನ್ ಬೇರೆ ಬೇರೆ ಆಗುತ್ತೆ ಅಷ್ಟೇನೆ. ಇದಕ್ಕೋಸ್ಕರ ಯಾಕೆ ಹೇಳ್ತೀಯ ನೀನು? ಸುಮ್ಮನೆ ಕಣ್ಮುಚ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕಲಿಯುಗೆ ಧರ್ಮನಾಮ ಸಂಕೀರ್ತನ ಸಾರ. ಆದ್ರೆ ಗೊತ್ತಿಲ್ಲ ಜನಕ್ಕೆ, ಗೊತ್ತಿಲ್ಲ ಇದು. ಅದಕ್ಕೆ ಏನ್ ಮಾಡ್ತಾರೆ, ನಾನಾ ತಂತ್ರ ವಿಧಾನೇನ ಕಲೋ ಅಪಿ ಯಥಾಶೃಣು. ಬನ್ರಿ ಬನ್ರಿ, ಇವತ್ತು ಊರಬ್ಬ ಮಾಡೋಣ, ಆರ್ತಿ ತಗೊಬನ್ನಿ, ಪಲ್ಲಕ್ಕಿ ಉತ್ಸವ ಮಾಡೋಣ, ತೇರ್ ಮಾಡಿ, ಅದ್ ಮಾಡಿ, ಇದ್ ಮಾಡಿ, ಎಲ್ಲ ಮಾಡಿ ಅದ್ರ ಕೊನೆಯಲ್ಲಿ ಎಲ್ಲ ಊಟ ಮಾಡ್ಬಿಟ್ಟು ಈರುಳ್ಳಿ ದೋಸೆ ತಿನ್ಕೊಂಡು ಹೊರಟೋಗ್ಬಿಡ್ತಾರೆ. ಊರಬ್ಬ ಚೆನ್ನಾಗಾಯ್ತಪ್ಪ, ಮರಿ ಹೊಡೆದಿದ್ವಿ, 4 ಕುರಿ ಹೊಡೆದಿದ್ವಿ, ಮನೆ 8 ಜನಕ್ಕೆ, 1 ಕುರಿ ಇಬ್ಬಿಬ್ರು ತಿಂದ್ಬಿಟ್ಟು ಊರಬ್ಬ ಮಾಡಿ ಹೊರಟೋಗ್ಬಿಡ್ತಾರೆ. ನಾನಾ ತಂತ್ರ ವಿಧಾನೇನ ಕಲವು ಅಪಿ ಯಥಾಶೃಣು. ಕಲಿಯುಗದಲ್ಲಿ ನಾನಾ ತಂತ್ರ ವಿಧಾನ. ಯಾರು ಹೇಳಿದ್ರು ಇದೆಲ್ಲ ಮಾಡೋದಿಕ್ಕೆ? ಆ ಮೊಹರಂ ದಿನ ಬಂದ್ರೆ ಪಾಪ ನನಗೆ ಬೇಜಾರಾಗುತ್ತೆ. ಮುಸ್ಲಿಮ್ಸು ಮೈಗೆಲ್ಲ ಬಾರಿಸ್ಕೊಂಡು ರಕ್ತ ಬರೋ ತರ ಹೊಡ್ಕೊಂಡು, ಯಾರಿಗ್ರಿ ಮಾಡ್ತಿದ್ದೀರಿ ನೀವು? ನಿಮ್ ತಲೆಯಲ್ಲಿ ಬುದ್ಧಿ ಇದೆಯಾ? ಯಾರು ಹೇಳಿದ್ರು? ನಿಮ್ಗೆ ಇಷ್ಟ ಬಂದಂಗೆ ಮಾಡೋದಿಕ್ಕೆ? ಇಲ್ಲ ನಮ್ದು ಅಲ್ಲಾಗೆ ಖುಷಿ ಆಗ್ಬಿಡುತ್ತೆ. ಏನ್ ಅಲ್ಲಾಗೆ ಖುಷಿ ಆಗುತ್ತೆ? ಅಲ್ಲ ಯಾರು? ಭಗವಂತನ ಸೇವಕ, ಭಗವಂತನ ದಾಸ. ಯಾರು ಯಾರಾದ್ರೂ ಜೀವ ಹಿಂಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾರ? ನಾನಾ ತಂತ್ರ ವಿಧಾನೇನ ಕಲೋ ಅಪಿ ಯಥಾಶೃಣು. ಈ ಅಂದ್ರೆ ನಾವು ಭಗವಂತನ ಹೆಂಗ ಆರಾಧನೆ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಕೇವಲ ಹರಿನಾಮ ಅಷ್ಟೇ, ಹರಿನಾಮ ಹರೇ ಕೃಷ್ಣ ಹೇಳ್ತಾನೆ, ಅದ್ ಭಗವಂತನ ಸೇವೆ. ಭಗವಂತನ ಸೇವೆ ಅಷ್ಟೇ ಅಲ್ಲ, ಎಲ್ಲಾರ ಸೇವೆ ಆಗುತ್ತೆ. ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾರ್ದು ಸೇವೆ ಆಗುತ್ತೆ. ನಿಜವಾಗ್ಲೂ ನಾವು ನಮ್ಮ ತಂದೆ ತಾಯಿಗಳ ಮಕ್ಕಳಾಗಿದ್ರೆ ನಮ್ಮ ತಂದೆ ತಾಯಿಗಳ ಬಾಯಲ್ಲಿ ಹರೇ ಕೃಷ್ಣ ಮಂತ್ರ ಹೇಳಿಸ್ಬೇಕು. ನಾವು 4 ಜನ ಮಕ್ಕಳಿಗೆ ತಂದೆ ತಾಯಿಗಳಾಗಿದ್ರೆ ನಮ್ಮ ಮಕ್ಕಳಿಗೆ ಬಾಯಲ್ಲಿ ಹರೇ ಕೃಷ್ಣ ಮಂತ್ರ ಬರ್ಸ್ಬೇಕು. ನಾವು 4 ಜನಕ್ಕೆ ಗುರುಗಳಾಗಿದ್ರೆ ನಾವು ಅವ್ರ ಶಿಷ್ಯಂದ್ರ ಬಾಯಲ್ಲಿ ಹರೇ ಕೃಷ್ಣ ಮಂತ್ರ ಬರ್ಸ್ಬೇಕು. ಇಷ್ಟೇ ನಮ್ಮ ಧ್ಯೇಯ. ಗುರು ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಬಂಧು ನ ಸಸ್ಯಾತ್, ಪಿತಾ ನ ಸಸ್ಯಾತ್, ದೈವಾನತ್ರ ಸಸ್ಯಾತ್. ದೈವನೂ ಅಲ್ಲ ಅವಳು. ಯಾರು ಜನ್ಮ ಮೃತ್ಯು ಚಕ್ರದಿಂದ ಪಾರು ಮಾಡಕ್ ಆಗೋದಿಲ್ವೋ ಅವರು ಗುರು ಅಲ್ಲ, ಸ್ವಜನ ಅಲ್ಲ, ಬಂಧು ಅಲ್ಲ, ಪಿತಾ ಅಲ್ಲ, ಯಾರು ಅಲ್ಲ. ಆಗಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ ಅಂತ. ಅದಕ್ಕೆ ಎಲ್ರಿಗೂ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇನೆ, ಪ್ರತಿಯೊಬ್ಬರು ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬರಬೇಕು. ಅದನ್ನೇ ಪೂಜೆ ಮಾಡ್ಬೇಕು ನಾವು. ಅದಕ್ಕೆ ಹರಿನಾಮ ದೀಕ್ಷೆಯಲ್ಲಿ ಹರಿನಾಮವನ್ನೇ ಪೂಜೆ ಮಾಡಿ ಅಂತ ನಮಗೆ ದೀಕ್ಷೆ ಕೊಡೋದು. ಹರಿನಾಮವನ್ನೇ ಪೂಜೆ ಮಾಡಿ ನೀವು, ಯಾಕಂದ್ರೆ ಅದೆಲ್ಲ ವೈದಿಕ ಧರ್ಮ ಗ್ರಂಥಗಳ ಸಾರ. ಆಮೇಲೆ ಯಾರು ಕೂಡ ಹರಿನಾಮವನ್ನ ಯಾವುದೋ ಒಂದು ಧಾರ್ಮಿಕ ಚಟುವಟಿಕೆ, ಇದು ಹೇಳೋದ್ರಿಂದ ಪುಣ್ಯ ಬರುತ್ತೆ, ಇದು ಹೇಳೋದ್ರಿಂದ ನಮ್ಮ ಪಾಪ ನಾಶ ಆಗುತ್ತೆ ಅನ್ಕೊಂಡ್ ಮಾಡಬಾರ್ದು. ಇದಕ್ಕೂ ಹೋಲಿಸಬಾರ್ದು ನಾವು. ಇಲ್ಲ ನಾವು ಈ ಮಂತ್ರದ ಬದಲು ಆ ಮಂತ್ರ ಹೇಳ್ತೀವಿ, ಅದ್ರ ಬದಲು ಆಲ್ಟರ್ನೇಟ್ ಇದು ಮಾಡ್ತೀವಿ. ಆಲ್ಟರ್ನೇಟ್ ಸಬ್ಸ್ಟಿಟ್ಯೂಟ್ ಅಲ್ಲಿ ಹರೇ ಕೃಷ್ಣ ಮಂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಯಾವುದೂ ಇಲ್ಲ. ಹರಿನಾಮಕ್ಕೆ ಭಗವಂತನನ್ನು ತುಲನೆ ಮಾಡೋಂಗಿಲ್ಲ. ಒಂದ್ ಕಡೆ ಹರಿನಾಮ ಕೊಡಿ, ಒಂದ್ ಕಡೆ ಕೃಷ್ಣ ಕೂರಿಸಿ, ಯಾವ್ದು ಭಾರ ಬರುತ್ತೆ? ಹರಿನಾಮ ಭಾರ ಬರುತ್ತೆ.
ಸುಖ. ಹರಿನಾಮವನ್ನು ಯಾರು ಜಪ ಮಾಡ್ತಾರೆ ಅವ್ರಿಗೆ ಕೃಷ್ಣನೇ ಮರಳಾಗ್ಬಿಡ್ತಾನೆ, ಕೊಡೋಕೇನು ಇಲ್ಲ. ನೆಕ್ಸ್ಟ್ ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ, ಕಲಿಯುಗದಲ್ಲಿ ದೋಷಗಳು ಜಾಸ್ತಿ ಆಗ್ತಾ ಇದ್ದಂಗೆ ಭಗವಂತನ ಕರಿ ಪ್ರಾರ್ಥನೆ ಮಾಡ್ತಾರೆ. ಲೋಕ ಗತಿ ದೇಖಿ ಆಚಾರ್ಯ ಕರುಣಾ ಹೃದಯ ವಿಚಾರ ಕರೇನ ಲೋಕೇರ ಕೈಚೆ ಹಿತಾಯ. ಅದ್ವೈತಾಚಾರ್ಯ ಏನ್ ಮಾಡ್ತಾರೆ, ಏನಪ್ಪಾ ಕಲಿಯುಗದಲ್ಲಿ ಗಂಧ ಗಾಳಿ ಗೊತ್ತಿಲ್ಲ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ, ಕೃಷ್ಣ ಭಕ್ತಿ ಗಂಧಹೀನ. ಏನ್ ಕೃಷ್ಣ ಭಕ್ತಿ ಗಂಧ ಗಾಳಿ ಗೊತ್ತಿಲ್ಲವಲ್ಲ ಜನಗಳಿಗೆ. 500 ವರ್ಷಗಳ ಹಿಂದೆನೆ ಶ್ರೀ ಅದ್ವೈತಾಚಾರ್ಯರಿಗೆ, ಅದ್ವೈತಾಚಾರ್ಯ ವಿಷ್ಣು ಭಗವಂತನ ಅವತಾರ ಪ್ಲಸ್ ಸದಾಶಿವ ಅವತಾರ. ಅವರು ಯೋಚನೆ ಮಾಡ್ತಾರೆ, ವಿಚಾರ ಕರೇನ ಏನ್ ಮಾಡ್ಬೇಕು, ಲೋಕೇರ ಕೈಚೆ ಹಿತಾಯ, ಈ ಜನಕ್ಕೆ ಏನ್ ಒಳ್ಳೇದ್ ಮಾಡ್ಬೇಕು ನಾವು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಹೋಯ್ತು, ಕಲಿಯುಗದ ಪ್ರಾರಂಭ ಆದಾಗ್ಲೇನೆ ಎಲ್ಲ ಧರ್ಮ ಎಲ್ಲ ನಾಶ ಆಯ್ತು. ಇಲ್ಲಿವರೆಗೂ ಬಿಟ್ಟಿಲ್ಲ, ನಾವು ಎಲ್ಲ ನಾಶ ಮಾಡ್ಬಿಟ್ಟಿದೀವಿ. ಏನೋ ಒಂಚೂರು ಅಳದಿದ್ ಪಳ್ದು ಹಳಸಿದ್ ಪಳಸಿದೇನೋ ಇರ್ಬೋದು ಅಷ್ಟೇನೆ. ಏನೋ ಒಂಚೂರು ಹಿಂದಿನವ್ರು ಉಳಿಸಿದ್ದೇನೋ ಇಟ್ಕೊಂಡಿರ್ಬೋದು ಅಷ್ಟೇನೆ. ಯಾರ ಮನೆಯಲ್ಲಿ ಇವತ್ತು ಭಗವಂತನಿಗೆ ಬೆಳಿಗ್ಗೆ ಎದ್ದು ಧೂಪ ದೀಪ ಆರತಿ ಒಂದು ಹೂವ ಇಡ್ತಾರೆ, ಅವ್ರಷ್ಟೇ ಉಳ್ಕೊಂಡಿದ್ದಾರೆ. ಇನ್ನೆಲ್ಲರ ಮನೇಲೂ ಅದು ಸ್ಮಶಾನ. ಯುದ್ಧ ಆದಾಗ ಎಲ್ಲ ತಲೆ ಕೈ ಕಾಲು ರುಂಡ ಮುಂಡ ಎಲ್ಲ ಯಾರೋ ಒಂದು ಗುಟ್ಕು ಉಸಿರಾಡ್ತಿರ್ತಾರ ನೋಡಿ, ಇನ್ನೇನ್ ಪ್ರಾಣ ಹೋಗುತ್ತೆ ನಂಗೆ, ಹಂಗಿದ್ದೀವಿ ನಾವು ಪರಿಸ್ಥಿತಿ ಈಗ. ಕಲಿಯುಗ ಪ್ರಾರಂಭ ಆಗ್ತಿದಂಗೆನೆ ಎಲ್ಲ ಧರ್ಮ ಎಲ್ಲ ನಾಶ ಆಯ್ತು. ಎಷ್ಟು ನಮ್ಗೆ ಕೆಲವ್ರು ಮುಖ ನೋಡಕ್ಕೆ ಬೇಜಾರಾಗ್ಬಿಡುತ್ತೆ. ಎಷ್ಟೇ ಸುಂದರವಾಗಿದ್ರು ಆ ಮುಖದಲ್ಲಿ ತಿಲಕ ಇಲ್ಲ ಅಂದ್ರೆ ಅದು ಹೆಣದ ಮುಖ ತರ ಕಾಣಿಸ್ಬಿಡುತ್ತೆ. ಅದಕ್ಕೆ ಹೇಳ್ತೀವಿ ತಿಲಕ ಹಚ್ಕೊಳ್ಳಿ, ಇಲ್ಲ ನಾವು ಹೋದಾಗ ಬಂದಾಗ ತಿಲಕ ಹಚ್ಕೊಳ್ಳಿ, ಕಂಟಿ ಮಾಲ ಹಾಕಿ, ಅಟ್ಲೀಸ್ಟ್ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೂ ಹಾಕಿ, ಸೆಂಟರ್ಗೆ ಬರ್ಬೇಕಾದ್ರೂ ಹಾಕಿ. ಸೊ ಎಲ್ಲ ಹೋಯ್ತಾ, ಅದ್ವೈತಾಚಾರ್ಯ ಯೋಚನೆ ಬರುತ್ತೆ, ಏನ್ ಮಾಡ್ಬೇಕಪ್ಪ, ಲೋಕ ಗತಿ ದೇಕಿ, ಲೋಕದ ಗತಿ ನೋಡ್ತಾ ಇದ್ದೀನಿ, ನನ್ನ ಹೃದಯ ಕರಗ್ತಾ ಇದೆಯಲ್ಲ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮ ಒಳಿತಿಗೋಸ್ಕರ ಆಚಾರ್ಯರು ಯೋಚನೆ ಮಾಡಿದ್ರು. ನಾನ್ ಏನಿಗ್ ಮಾಡ್ತೀನಿ ಅಂದ್ರೆ, ಆಪನಿ ಶ್ರೀ ಕೃಷ್ಣ ಯದಿ ಕರೇನ ಅವತಾರ, ಒಂದು ವೇಳೆ ಕೃಷ್ಣ ಏನದ ಅವತಾರ ಮಾಡಿದ್ರೆ ನಾವು ಭಕ್ತಿ ಪ್ರಚಾರ ಮಾಡ್ಬೋದು. ನಾಮ ವಿನು ಕಲಿಕಾಲೆ ಧರ್ಮ ನಾಹಿಯಾರ, ನಾಮ ವಿನು ವಿನಃ ಅಂತ ಹೇಳ್ತೀವಲ್ವ, ಅದೇ ತರ ಬೆಂಗಾಳಿಯಲ್ಲಿ ವಿನು. ನಾಮ ವಿನು ಕಲಿಕಾಲೆ, ಕಲಿಯುಗದಲ್ಲಿ ನಾಮ ಇಲ್ಲದೆ, ಹರಿನಾಮ ಇಲ್ಲದೆ ಧರ್ಮ ನಾಹಿಯಾರ, ಧರ್ಮ ಇಲ್ಲ. ಅದಕ್ಕೋಸ್ಕರ ಕೃಷ್ಣನ ನಾನ್ ಕರಿಬೇಕು ಅಂತ ಹೇಳಿ ಅದ್ವೈತಾಚಾರ್ಯ ಏನ್ ಮಾಡ್ತಾರೆ, ಹೆಂಗ್ ಕರಿಯೋದು ಕೃಷ್ಣನ, ಕೃಷ್ಣ ನೀ ಬೇಗನೆ ಬಾರೋ ಬರ್ತಾನ. ಎಷ್ಟೇ ಸುಂದರವಾಗಿ ಎಸ್ ಜಾನಕಿ ಅವ್ರು ಹಾಡಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಕೃಷ್ಣ ನೀ ಬೇಗನೆ ಬರ್ತಾನ ಕೃಷ್ಣ ಕರೆದ ತಕ್ಷಣ. ನಮ್ ಮಕ್ಳುಗಳನ್ನ ಬಾಯಿಲಿ ಅಂದ್ರೆ ಬರೋದಿಲ್ಲ, ಸ್ವಲ್ಪ ಗದರಿಸಿ ಹೇಳಿದ್ರೆ ಮಗು ಬಾ, ಪ್ರೀತಿಯಿಂದ ಕರಿಬೇಕು, ಬಾ ನಿನ್ಗೆ ಆಟ ಸಾಮಾನು ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಅದ್ ಕೊಡ್ತೀನಿ, ಅದ್ ಕೊಡ್ತೀನಿ, ಬಾ ಅಂತ ಮುದ್ದು ಮಾಡಿ ಕರ್ತೇನೆ ಬರೋದದು. ನಮ್ಮ ಮಕ್ಳುಗಳೇ ಹೌದಲ್ಲ, ಬಾಯಿಲಿ ಅಂತ ಬಂದ್ಬಿಡ್ತಾರ. ಒಳಗ್ ಪ್ರೀತಿನೇ ಇಲ್ಲ ಅಂದ್ರೆ, ಕೃಷ್ಣ ನೀ ಬೇಗನೆ ಬಾರೋ ಅಂತ ಹಾಡಾಡ್ಬಿಟ್ರೆ ಬಂದ್ಬಿಡ್ತಾನೆ ಕೃಷ್ಣ. ಅದ್ವೈತಾಚಾರ್ಯ ಯೋಚನೆ ಮಾಡ್ತಾರೆ, ಆಪನೇ ಶ್ರೀ ಕೃಷ್ಣ ಯದಿ ಕರೇನ ಅವತಾರ, ಕೃಷ್ಣ ನೀನ್ ಅವತಾರ ಮಾಡಿದ್ರೆ, ನೀನ್ ಈ ಭೌತಿಕ ಜಗತ್ತಿಗೆ ಬಂದ್ರೆ ನಾವು ಉದ್ಧಾರ ಆಗ್ತೀವಿ. ಹಾಗೆ ಶುದ್ಧ ಭಾವೇ ಕರಿಬ ಕೃಷ್ಣರ ಆರಾಧನಾ, ಶುದ್ಧ ಭಾವೇರ, ಶುದ್ಧ ಭಾವದಿಂದ ಕೃಷ್ಣನ ಕರಿಬೇಕು. ಕೃಷ್ಣ ನೀನ್ ಬರ್ಬೇಕು. ಯಾಕೆ ಬರ್ಬೇಕು ನೀನು? ನಮ್ಮನ್ನ ಅಲ್ಲ, ನಮ್ಮ ನಂತರ ಬರುವಂತ ಪೀಳಿಗೆಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ಮೊಮ್ಮಕ್ಕಳನ್ನ, ಅವ್ರ ಮಕ್ಕಳನ್ನ ಉದ್ಧಾರ ಮಾಡಕ್ ನೀನ್ ಬರ್ಬೇಕು. ಯಾರ ಮನೆಯಲ್ಲಿ ಹರಿನಾಮ ಜಪ ಮಾಡ್ತಾರೆ ಅವರಷ್ಟೇ ಅಲ್ಲ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಉದ್ಧಾರ ಆಗ್ತಾರೆ. ನಮ್ಗೆ ಹೊಟ್ಟೆಗಿಚ್ಚು, ನಾ ಬದುಕಿದ್ರೆ ಸಾಕು, ನನ್ನ ಮಗ ಹಾಳಾಗೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಸತ್ರು ಪರವಾಗಿಲ್ಲ, ಅವ್ರ ಮಕ್ಕಳಂತೂ ಉದ್ಧಾರ ನಾಶ ಆದ್ರೂ ಪರವಾಗಿಲ್ಲ ಅನ್ನೋರು ಮಾತ್ರ ಇಷ್ಟ ಬಂದ ಎಂಜಾಯ್ ಮಾಡ್ಕೊಂಡಿರಿ, ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು. ಇಲ್ಲ ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು, ನನ್ ಪಿಂಡ ಹಾಕ್ಬೇಕು, ನನ್ ಮಗ ಉದ್ಧಾರ ಆದೈತ ನನ್ ಪಿಂಡ ಹಾಕೋದು. ಅದೇ ನಾವ್ ಯೋಚನೆ ಮಾಡೋದು, ಇಲ್ಲ ನಾನು ಬದುಕಿರ್ತಾನೆ ನನ್ನ ಮೊಮ್ಮಗನಿಗೆ ಆಸ್ತಿ ಮಾಡೋಕೆ ಆಗೋದು,
ನನ್ನ ಆಸಿ ಮೊಮ್ಮಗನ ಹೋಗ್ಬೇಕಲ್ಲ ಅಂತ ಬದುಕೋದಲ್ಲ. ಪಿಂಡ ಹಾಕಕ್ ಬರ್ಬೇಕಲ್ಲ, ಪಿಂಡ ಹಾಕಿಲ್ಲ ನಮ್ಗೆ ತೃಪ್ತಿ ಆಗೋದಿಲ್ವಲ್ಲ. ಪಿಂಡ ಹಾಕವನಿಗೆ ತಲೆಯಲ್ಲಿ ಏನಿಲ್ಲ, ಪಿಂಡ ಅಂದ್ರೆ ಏನಾಗ್ತಾನೆ ನಮ್ಗೆ ಪಿಂಡ. ಲುಪ್ತ ಪಿಂಡೋದಕ ಕ್ರಿಯಾ, ಅರ್ಜುನ ಹೇಳ್ತಾನೆ ಲುಪ್ತ ಪಿಂಡೋದಕ ಕ್ರಿಯಾ. ಕೃಷ್ಣ ಲುಪ್ತ ಪಿಂಡೋದಕ ಕ್ರಿಯಾ. ಎಲ್ಲಾರು ಯುದ್ಧ ಮಾಡಿ ಎಲ್ಲಾರನ್ನ ಕೊಂದ್ಬಿಟ್ರೆ ನಮಗೆ ಪಿಂಡ ಹಾಕೋರು ಇರೋದಿಲ್ಲ, ಹಾಗೆ ನಮಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾನಲ್ಲ. ಶುದ್ಧ ಭಾವದಿಂದ ಭಗವಂತನ ಆರಾಧನೆ ಮಾಡ್ಬೇಕು, ಕರಿಬೇಕು. ಜನ್ಮ ಜನ್ಮಾಂತರದಲ್ಲಿ ನಾವೇ ಬರ್ತೀವಿ, ಮತ್ತೆ ನಮ್ದೇನ್ ಕೊನೆ ಅಲ್ಲ. ನಾವೇನ್ ಸೀದಾ ಇಲ್ಲಿ ಟಿಕೆಟ್ ತಗೊಂಡ್ರೆ ನೇರವಾಗಿ ಗೋಲೋಕಕ್ಕೆ ಹೋಗ್ಬಿಡ್ತೀವಿ. ಇಲ್ಲ, ಇಲ್ಲಿ ಟಿಕೆಟ್ ಕೊಟ್ರೆ ನೆಕ್ಸ್ಟ್ ನೆಕ್ಸ್ಟ್ ಹೋಗಪ್ಪ, ನೆಕ್ಸ್ಟ್ ಬಾಡಿ ನಾಯಿ ಬಾಡಿ ಹಂದಿ ದೇಹಕ್ಕೆ ಹೋಗು. ಸೊ ಹಾಗೆ ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ಆಗ ಅದಾಗಬಾರದು ಅಂತೇಳಿ ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ಶ್ರೀಲ ಅದ್ವೈತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣ ನಾನು ನನ್ನ ಶುದ್ಧ ಮನಸ್ಸಿಂದ ನಾನು ಏನ್ ಕರಿತಾ ಇದ್ದೀನಿ, ಬಾ ಬಾ. ಆದ್ರೆ ಏನ್ ಮಾಡ್ಬೇಕು, ಯಾವ ಮಂತ್ರ ಹೇಳ್ಬೇಕು ಏನು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಸಾಕ್ಷಾತ್ ವಿಷ್ಣು, ಅದ್ವೈತಾಚಾರ್ಯ ವಿಷ್ಣು, ಪಂಚತತ್ವ. ನಾವು ನೋಡಿದ ತಕ್ಷಣ ನಮ್ಗೆಲ್ಲ ನೆನಪಿಗೆ ಬರ್ಬೇಕು. ನಾವು ನಮ್ ಸೆಂಟರ್ಗೆ ಬರೋರ್ಗೆ ಹೇಳ್ತಾ ಇರ್ತೀನಿ ವಿಶೇಷವಾಗಿ, ಬನ್ನಿ ಫಸ್ಟ್ ಅಲ್ಲಿ ಗುರು ಪ್ರಾರ್ಥನೆ ಮಾಡಿ. ಗುರು ಯಾರು? ಅಲ್ಲಿ 5 ಜನ ನಿಂತಿರ್ತಾರಲ್ಲ ಅವ್ರು ಯಾರು? 6 ಜನ ಷಡ್ಡು ಗೋಸ್ವಾಮಿಗಳು ಇರ್ತಾರಲ್ಲ ಅವ್ರು ಯಾರು? ಈ ಪಂಚತತ್ವ ಯಾರು? ಫಸ್ಟ್ ತಿಳ್ಕೋಬೇಕು. ಯಾವ್ದೋ ಫೋಟೋ ಇಟ್ಟಿದ್ದಾರೆ, ಅವ್ರಿಗೆ ಬೇಕಾಗಿರೋ ಫೋಟೋಗಳು ಇಟ್ಕೊಂಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಪೂಜೆ ಅಂತಲ್ಲ. ನಮ್ಗೆ ಬೇಕಾಗಿರೋ ಫೋಟೋಗಳು ಇಟ್ಕೊಂಡಿಲ್ಲ ಅಲ್ಲಿ. ಹೀಗೆ ಇಡಬೇಕು, ಹೀಗೆ ಮಾಡಬೇಕು, ಇವ್ರಾದ್ಮೇಲೆ ಇವ್ರು, ಇವ್ರಾದ್ಮೇಲೆ ಇವ್ರು. ಅದನ್ನ ಹೇಗೆ ಜೋಡಿಸ್ಬೇಕು ಮನೇಲೂ ಅಷ್ಟೇನೆ, ಹಾಗೆ ಜೋಡಿಸ್ಬೇಕು. ಎಷ್ಟು ಜನ ಮನೇಲಿ ಈ ತರ ಮಾಡ್ತಿದ್ದೀರಿ? ದೇವ್ರ ಫೋಟೋಗಳನ್ನು ಕೂಡ ನಾವ್ ಹೆಂಗ್ ಇರ್ಬೇಕು ಹಂಗೆ ಇರ್ಬೇಕು. ಅಯ್ಯಪ್ಪ, ಯಾವ್ದು ಆಚಾರ ನಮ್ ಕಣ್ಣಿಂದ ನೋಡ್ಬೇಕು ಇವೆಲ್ಲ. ದೊಡ್ಡದಾಗ ಸಾಯಿಬಾಬಾ ಫೋಟೋಗಳು ಹಾಕೊಂಡು ಮೇಲ್ಗಡೆ, ಈ ಕಡೆ ಅವ್ರ ಅಜ್ಜಿ ತಾತನ ಫೋಟೋ ಹಾಕೊಂಡು, ಇವ್ರ ಕಡೆ ಅವ್ರು ಯಾವ್ದೋ ಅವರು ಫೋಟೋಗಳು ಹಾಕೊಂಡು, ಎಲ್ರಿ ಭಗವಂತನ ಎಲ್ಲಿ ನಿಮ್ಮ ಮನೇಲಿ? ಸ್ಮಶಾನ ತರ ಇದೆ ಮನೆ ಅಂತ ಕೇಳ್ಬೇಕಾ ನಾವು? ಎಷ್ಟು ಜನ ತೆಗೆದ್ರು ಗೊತ್ತಾ? ನಾವ್ ಖಾರವಾಗಿ ಹೇಳಿದ್ಮೇಲೆ ಎಷ್ಟೋ ಜನ ತೆಗೆದ್ರು ಫೋಟೋ ಬಿಟ್ಟು, ಕೃಷ್ಣನ್ ಫೋಟೋ ಬಿಟ್ರೆ ಬೇರೆ ಯಾವ್ದು ಇಡಬಾರ್ದು ಮನೇಲಿ. ಇಲ್ಲ, ಇದು ನಮ್ದು ಮದುವೆ ಫೋಟೋ, ಇದು ನಮ್ಮ ಮಗು ಸಣ್ಣ ವಯಸ್ಸಲ್ಲಿ ತೆಗ್ಸಿದ ಫೋಟೋ, ಅದೆಲ್ಲ ತಗೊಂಡೋಗಿ ಬೀರುಲಿ ಇಟ್ಬಿಡಿ ಕಬೋರ್ಡಲ್ಲಿ. ಏನ್ ಗೋಡೆ ಇದೆ ಅಂದ್ಬಿಟ್ಟು ಮಳೆ ಹೊಡೆದಿದ್ದು ನೇತಾಕಿದ್ದು ಫೋಟೋಗಳು, ನಮ್ಮ ತಾತನ ಫೋಟೋ, ನಮ್ಮ ಅಜ್ಜಿ ಫೋಟೋ ಅಂತ. ಎಲ್ಲಿ ಬರುತ್ತೆ ಶುದ್ಧ ಭಾವ? ಮತ್ತೆ ಮತ್ತೆ ಕೃಷ್ಣ ಎಲ್ಲಿಂದ ಬರ್ತಾನೆ ನಮ್ಗೆ ಹೃದಯಕ್ಕೆ? ಶುದ್ಧ ಭಾವೇರ ನಾವ್ ಹೇಗೆ ಕರಿಬೇಕು ಕೃಷ್ಣನ? ಶುದ್ಧ ಭಾವೇರ ಕರಿಬ ಕೃಷ್ಣ ಆರಾಧನ ನಿರಸ್ತರ ಸದೈನ್ಯ ಕರಿಬ ನಿವೇದನ. ನಿವೇದನೆ ಮಾಡ್ಬೇಕು, ಕೃಷ್ಣ ನೀನ್ ಬಂದು ನಮ್ಮನೇಲಿ ವಾಸ ಮಾಡ್ಬೇಕು, ನನ್ನ ಹೃದಯದಲ್ಲಿ ವಾಸ ಮಾಡ್ಬೇಕು. ಅರ್ಥ ಆಗೋದಿಲ್ಲ ಅದೆಲ್ಲ ಜನಕ್ಕೆ, ಅಂತಾರ ನಾವೇನು ಹೇಳಕ್ ಹೋಗೋದಿಲ್ಲ. ಸೊ ಏನಾಯ್ತು, ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ, ನನಗೆ ಒಂದು ಮಂತ್ರ ನೆನಪು ಬಂತು ಈಗ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನವ ವಿಕ್ರೀಣಿತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತ ವತ್ಸಲಃ. ಓ ಕೃಷ್ಣ, ನೀನು ತುಂಬಾ ವಾತ್ಸಲ್ಯಮಯಿ. ಎಷ್ಟು ವಾತ್ಸಲ್ಯ ಅಂದ್ರೆ, ಒಬ್ಬ ತಾಯಿ ತನ್ನ ಮಗುವಿಗೆ ಎಷ್ಟು ತೋರಿಸ್ತಾಳಲ್ಲ ಪ್ರೀತಿ ವಾತ್ಸಲ್ಯ, ಅದಕ್ಕೆ ಕೋಟಿ 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 ಪಟ್ಟು ವಾತ್ಸಲ್ಯಮಯಿ ನೀನು. ತಾಯಿಯೇ ದೇವರು, ತಾಯಿಯೇ ದೇವರು ಆದ್ಮೇಲೆ ಮತ್ತೆ ಕೃಷ್ಣ ಏನಾಗಿರ್ಬೇಡ. ಹಶ್ವಾದಾಗ ತಾಯಿ ಊಟ ಮಾಡಿಸ್ತಾಳೆ, ಅತ್ತಾಗ ಕಣ್ಣೀರು ಒರೆಸ್ತಾಳೆ, ನಿದ್ದೆ ಬಂದಾಗ ಮಲಗಿಸ್ತಾಳೆ, ಲಾಲಿ ಹಾಡ್ತಾಳೆ, ಜೋಗಳ ಹಾಡ್ತಾಳೆ, ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ, ಮಡ್ಡಲ್ಲಿ ಮಲ್ಸ್ಕೊಂಡು ತೂಗ್ತಾಳೆ, ಎಷ್ಟು ಪ್ರೀತಿ ಮಾಡ್ತಾಳೆ. ಇದಕ್ಕೆ ಕೋಟಿ ಪಟ್ಟು ಕೃಷ್ಣ ಪ್ರೀತಿ ಮಾಡ್ತಾನೆ ಅಂದ್ರೆ ಹೇಗಿರುತ್ತೆ? 5 ವೋಲ್ಟ್ಸ್ ಚಾರ್ಜರ್ ಅಲ್ಲೇ ಬ್ಯಾಟ್ರಿ ಮೊಬೈಲ್ ಚಾರ್ಜಿಂಗ್ ಆಗ್ಬಿಡುತ್ತೆ. 5 ವೋಲ್ಟ್ಸ್ 5 ವೋಲ್ಟ್ಸ್ ಅಡಾಪ್ಟರ್ಲೇನೆ ಬ್ಯಾಟ್ರಿ ಫುಲ್ ಆಗುತ್ತೆ ಮೊಬೈಲ್ದು. 11 KB ವೋಲ್ಟ್ಸ್ ಕೊಟ್ರೆ ಆದ್ರೆ ತಂದೆ ತಾಯಿ ಪ್ರೀತಿ ಮಾಡಕ್ಕೆ ಮಸ್ಕ ಹೊಡಿಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅಲ್ವಾ? ಪಿಕ್ಚರ್ ಹೋಗ್ಬೇಕು, ದುಡ್ಡು ಕೊಡಂದ್ರೆ ಕೊಡಲ್ಲ,
ಅಮ್ಮ ಇವತ್ತು ಎಕ್ಸಾಮ್ದು ಏನೋ ಇದೆ, ದುಡ್ಡಿದೆ, ಲಾಸ್ಟ್ ಡೇಟ್ ಇದೆ, ಅಲ್ಲಿ 100 ರೂಪಾಯಿ ಫೀಸ್ ಇದೆ, 1000 ರೂಪಾಯಿ ಫೀಸ್ ಕೇಳಿದೆ ಅಂತ ಏನೋ ದಿಸ್ಕೊಂಡು ಹೋಗಿ ಮಜಾ ಮಾಡ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತೀವಿ ನಾವು. ಅದು ಮಸ್ಕ ಹೊಡಿಬೇಕು. ಆದ್ರೆ ಕೃಷ್ಣನ ಮಸ್ಕ ಹೊಡೆಯೋ ಅವಶ್ಯಕತೆನೇ ಇಲ್ಲ. ತುಳಸಿ ದಳ ಮಾತ್ರೇಣ. ತುಳಸಿ ದಳ ತಗೊಳ್ಳಿ. ಯಾರ ಮನೆ ತುಳಸಿ ಗಿಡ ಇಲ್ಲ, ತುಳಸಿ ಮಾರಾಣಿ ಇಲ್ಲ? ಯಾರ ಮನೆ ಇಲ್ಲ ನೋಡಿ, ಎರಡು ಅರ್ಥ. ಯಾರ ಮನೇಲಿ ತುಳಸಿ ಮಾರಾಣಿ ಇಲ್ಲ? ಕ್ವಶನ್ ಮಾರ್ಕ್. ಯಾರ ಮನೇಲಿ ತುಳಸಿ ಮಾರಾಣಿ ಇಲ್ಲ? ಪದಗಳು ಒಂದೇ, ಭಾವ ಬೇರೆ ಬೇರೆ. ಎಲ್ರೂ ಮನೇಲೂ ಇದೆ ಅಂತ ಅರ್ಥ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನವ. ಏನಾಗಂದ್ರೆ ಗಂಗಾ ನದಿನೇ ತಗೊಂಬಂದು ಹಾಕಿ ಅಂತೆಲ್ಲ ಹೇಳ್ತಾ ಇರೋದು. ನಮ್ಮ ಮನೆಯಲ್ಲಿ ಟ್ಯಾಪ್ ಅಲ್ಲಿ ಬರೋ ನೀರ್ನೇ ಗಂಗೇಚ ಯಮುನೇಚ ಇವ ಹೇಳ್ಬಿಟ್ಟು ತುಳಸಿ ದಳ ಮಾತ್ರೇಣ ಅಷ್ಟೇ ಬೇಕಾಗಿರೋದು ಭಗವಂತನ ಮಸ್ಕ ಹೊಡೆಯೋದಕ್ಕೆ. ಅಂದ್ರೆ ಇಷ್ಟು ಸುಲಭನಾ ಕೃಷ್ಣ ಹಾಗಾದ್ರೆ ಮಸ್ಕ ಹೊಡಿಬೋದ ಹಾಗಾದ್ರೆ ಅಂತ? ಹಾ ಹೌದು, ಅಷ್ಟು ಸುಲಭನಾ ಕೃಷ್ಣ ಸಿಗ್ತಾನ? ಹಾ ಖಂಡಿತವಾಗೂ ಸುಲಭ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತ ಯೋಗಿನಃ. ಯಾರು ಅದ್ವೈತಾಚಾರ್ಯರ ತರ ಶುದ್ಧ ಭಾವದಿಂದ ಭಗವಂತನ ಕರೀತಾರೆ, ಕೃಷ್ಣ ನೀನ್ ಬೇಕು ನನಗೆ, ನೀನ್ ಬರ್ಲೇಬೇಕು, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಏನ್ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ, ನೀನ್ ಏನೇ ಮೀಟಿಂಗ್ ಇದೆಲ್ಲ ಬಿಟ್ಟು ಬರ್ಬೇಕು, ಬರ್ತಾನೆ ಕೃಷ್ಣ. ಸುಧರ್ಮ ರಾಜ್ಯಸಭೆಯಲ್ಲಿ ಮೀಟಿಂಗ್ ನಡೀತಾ ಇದೆ ದ್ವಾರಕೆಯಲ್ಲಿ. ಈ ಕಡೆ ರೋಹಿಣಿ ಮಾತೆ ಅಷ್ಟಮೈಷರಿಗೆ ಕೃಷ್ಣನ್ ಬಾಲಲ್ಲಿ ಹೇಳಬೇಕು. ಕೃಷ್ಣ ಚಿಕ್ಕವನಾಗಿದ್ದಾಗ ಏನ್ ಮಾಡ್ದ ಗೊತ್ತಾ, ತುಂಬಾ ತುಂಟ ಕೃಷ್ಣ, ಅರೆ ನನ್ ಬಗ್ಗೆ ಯಾರು ಹೇಳ್ತಾ ಇದಾರಲ್ಲ ಅಂತ ಮೀಟಿಂಗ್ ಕ್ಯಾನ್ಸಲ್. ಸುಧರ್ಮದಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿ, ಕೃಷ್ಣ ರಾಜ ಅಲ್ವಾ, ದ್ವಾರಕಾಧೀಶ, ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಹೋಗ್ಲಿ, ನಾಳೆ ಮಾಡೋಣ ಮೀಟಿಂಗ್, ನನ್ನ ಬಾಲಲ್ಲಿ ಕೇಳಕ್ ಹೋಗ್ಬೇಕು ನಾನು. ಕೃಷ್ಣನ್ ಬಾಲಲೀಲೆ ಕೇಳೋದಕ್ಕೆ ಕೃಷ್ಣನು ಕಾತರ ಓಡೋಡಿ ಬರ್ತಾನೆ, ಟಕ್ ಅಂತ ಬಂದ. ಏನ್ ನಡೀತದೆ ಇಲ್ಲಿ? ಅಲ್ಲಿ ಸುಭದ್ರ ನಿಂತಿದ್ರು ಡೋರ್ ಹತ್ರ. ಏ ಅಲ್ಲಿ ಒಳಗಡೆ ಕತೆ ಕೇಳ್ತಾ ಇದ್ದೀನಿ, ಸುಮೇರು ಕೃಷ್ಣನ್ ಕತೆ ಗೊತ್ತಿಲ್ಲ ಏನಾಗ್ತದೆ ಅಂತ. ಭಗವಂತನ ಕತೆ ಕೇಳಿ ಕೇಳಿ ಸುಭದ್ರ ಸ್ಟನ್ ಆಗ್ಬಿಡ್ತಾಳೆ. ಬಲರಾಮ ಬಂದ, ಬಲರಾಮನು ಸ್ಟನ್. ಸುದರ್ಶನ, ಕೃಷ್ಣ, ಎಲ್ಲರೂ ಭಗವಂತನ ಬಾಲಿಲಿ ಕೇಳಿ ಸ್ಟನ್ ಆಗ್ಬಿಡ್ತಾರೆ. ಭಗವಂತನ ಕತೆ ಕೇಳಬೇಕು ನಾವು. ಕೃಷ್ಣ ಬಂದು ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಕೂತ್ ಬಿಡ್ತಾನೆ. ಸದ್ಯೋ ಹೃದಯ ಅವೃದ್ಧತೆ ಅತ್ತರ್ಕತಭಿ ಶುಶ್ರೂಷುಭಿ ತತ್ಕ್ಷಣಾತ್. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪ್ರೈರೀಶ್ವರೆ. ನೀವು ಭಾಗವತ ಓದಿದ್ರೆ ಇನ್ಯಾವ ಓದೋದು ಅವಶ್ಯಕತೆ ಇಲ್ಲ. ಅಲ್ಲ ಬಿ ಕಾಮ್ BSc MBBS B.Tech M.Tech ಕಿಂವಾ ಪರೇರೀಶ್ವರೆ, ಇದಕ್ಕಿಂತ ಬೇರೆ ದೊಡ್ಡದು ಯಾವ್ದಿದೆ? ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಯಾರು ಭಾಗವತ ಕರ್ತೃ ಯಾರು? ಶ್ರೀಲ ವೇದವ್ಯಾಸರು. ಕಿಂವಾ ಪರೇರೀಶ್ವರೆ ಸದ್ಯೋ ಹೃದಯ ಅವೃದ್ಧತೆ. ಕೃಷ್ಣನ ಕತೆ ಕೇಳಿದ್ರೆ ಕೃಷ್ಣ ಓಡೋಡಿ ಬಂದ್ಬಿಡ್ತಾನಂತೆ. ಅಂತ ಕೃಷ್ಣನಿಗೆ ನಾವು ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣಿತೋ ಸ್ವಾಮಾತ್ಮಾನ ಭಕ್ತೇಭ್ಯೋ ಭಕ್ತ ವತ್ಸಲ. ತನ್ನ ಭಕ್ತರಿಗೆ ತನ್ನನ್ನೇ ಮಾರ್ಕೊಂಡ್ ಬಿಡ್ತಾನಂತೆ. ಓಹೋ ಅದ್ವೈತಾಚಾರ್ಯರು ಕರೀತಾ ಇದಾರಲ್ಲ ಈಗ ನಾ ಏನ್ ಮಾಡ್ಬೇಕು, ಬನ್ನಿ ಅವತಾರ ಮಾಡಿ ಅಂತ ಕರೀತಾ ಇದಾರೆ, ನನ್ನ ಭಕ್ತ ಕರೀತಾ ಇದಾರೆ. ಅದು ತುಳಸಿ ದಳ ಮಾತ್ರ ಕೊಟ್ಬಿಟ್ಟಿದಾರಲ್ಲ, ಇನ್ನೇನ್ ಮಾಡ, ತುಳಸಿ ದಳ ಕೊಟ್ರೆ ಇನ್ನೇನ್ ನನ್ ಬರ್ಲೇಬೇಕು ನಾನು, ಇಲ್ಲ ಅಂತ ಹೇಳಂಗಿಲ್ಲ ನಾನು ಇವಾಗ. ಯಾಕಂದ್ರೆ ತುಳಸಿ ದಳಕ್ಕೆ ಸಮನಾಗುವಂಥದ್ದು ನನ್ನ ಹತ್ರ ಕೊಡಕ್ಕೆ ಏನಿಲ್ಲ. ತಗೋ ಗೋಲೋಕ ಕೊಡ್ತೀನಿ, ಗೋಲೋಕ ಕೊಟ್ರು ಕಡಿಮೆನೆ. ಅದಕ್ಕೂ ಮೀರಿ ಇನ್ನೇನ್ ಕೊಡ್ಬೇಕಪ್ಪ, ನನ್ನೇ ಕೊಟ್ಕೋಬೇಕು ನಾನು. ಸ್ವಾಮ್ ವಿಕ್ರೀಣ್ಯತೆ ಅಂದ್ರೆ ಮಾರಾಟ ಮಾಡೋದು ಅಂತ. ವಿಕ್ರೀಣ್ಯತೆ ಅಂದ್ರೇನು? ತನ್ನನ್ನ ತಾನು ಕೃಷ್ಣ ಮಾರ್ಕೊಂಡ್ ಬಿಡ್ತಾನೆ ಆ ಭಕ್ತನಿಗೆ. ಯಾರು ತುಳಸಿ ದಳಕ್ಕೆ ನೀರ್ ಹಾಕೊಡ್ತಾ ಇಲ್ಲ, ತುಳಸಿ ಮಾರಣಿಗೆ ನಮಸ್ಕಾರ ಮಾಡ್ತಾ ಇಲ್ಲ, ತುಳಸಿ ಸ್ತೋತ್ರ ಹಾಡ್ತಾ ಇಲ್ಲ, ಇವತ್ತಿಂದಾನೆ ಹಾಡಕ್ ಶುರು ಮಾಡಿ ದಿನ ನೀರ್ ಹಾಕಿ ಅವಳಿಗೆ ತುಳಸಿ ಪ್ರದಕ್ಷಿಣೆ ಬನ್ನಿ. ಕೃಷ್ಣ ಏನ್ ಮಾಡ್ತಾನ ಆಗ? ಓ
ನನ್ನನ್ನು ಕಟ್ಟಿ ಹಾಕ್ಬಿಟ್ರಪ್ಪ ಇವ್ರು, ನನ್ ಕಟ್ಬಿಟ್ರು. ನಾನಿನ್ನು ತಪ್ಸ್ಕೊಂಡು ಹೋಗಕ್ಕಾಗೋದಿಲ್ಲ. ವಿಕ್ರೀಣತೆ ಸ್ವಾಮ್ ಆತ್ಮ. ನಮ್ ಸ್ವಾಮ್ ಅಂದ್ರೆ ಸೆಲ್ಫ್, ಅವರ ಸ್ವಂತ, ಇನ್ಯಾರ್ದು ಬಾಡಿಗೆ ಕೊಡ್ಲಿಲ್ಲ ಅವನು. ತಗೊಳ್ರಪ್ಪ ನೀವು ಅದನ್ನ ತಗೊಂಡೋಗಿ ಅಂತ ಹೇಳ್ತಾ ಇಲ್ಲ ಅವನು. ಸ್ವಾಮ್ ಆತ್ಮ ನಮ್ ಏನ್ ಕೊಡ್ತಾನೆ? ಸ್ವಾಮ್ ಆತ್ಮ ನಮ್ ತನ್ನನ್ನೇ ಮಾರ್ಕೊಂಡ್ಬಿಡ್ತಾನೆ. ನೋಡಿ ಕೃಷ್ಣನ ಬೆಲೆ ಎಷ್ಟು? ಒಂದು ತುಳಸಿ ದಳ, ಒಂದು ಹನಿ ನೀರು. ಕೃಷ್ಣ ಭಾರಿ ಶ್ರೀಮಂತ. ಸಾರ್ಷ್ಟೇ ಹತ್ರ ಅಸಂಖ್ಯಾತ ವೈಕುಂಠ ಲೋಕಗಳಿದೆ, ಬ್ರಹ್ಮಾಂಡಗಳಿದೆ, ಭಾರಿ ಶ್ರೀಮಂತ. ಲಕ್ಷ್ಮಿ ಸಹಸ್ರ ಲಕ್ಷ್ಮಿ ಸೇವೆ ಮಾಡ ಅಂತವನ ಬೆಲೆ ಕೇವಲ ಒಂದು ತುಳಸಿ ದಳ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಲುಕೇನವ. ಆಗ ಭಗವಂತ ಯೋಚನೆ ಮಾಡ್ತಾನ, ನನ್ನನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಅವನು, ಸೊ ನಾನು ಅವನಿಗೆ ಕೊಟ್ಬಿಡ್ತೀನಿ. ಈಗ ನಿನ್ ಲೆಕ್ಕ ಚ್ಯುತ ಆಯ್ತು. ಆಯ್ತು, ನಿನ್ ಲೆಕ್ಕ ಚ್ಯುತ ಆಯ್ತು. ಈ ತರ ಸಂಖ್ಯಾತ ಜನ ಭಕ್ತರು ನಿನ್ನ ಪೂಜೆ ಮಾಡ್ತಿದಾರಲ್ಲ, ಅವ್ರಿಗೆ ಏನ್ ಕೊಡ್ತೇನೆ ನೀನ್ ಇವಾಗ? ನಾನ್ ತುಳಸಿದಳ ಕೊಟ್ಟೆ, ನಿನ್ನನ್ನು ಕೊಟ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಅವ್ರು ಮಾಡ್ತಾ ಇದಾರೆ, ತುಳಸಿದಳ ಕೊಡ್ತಿದಾರೆ, ಅವ್ರಿಗೆ ಏನ್ ಕೊಡ್ತೇನೆ ನೀನ್ ಇವಾಗ? ಇಲ್ಲ, ನಾನು ವಿಸ್ತರಣೆ ಮಾಡ್ಕೊಳಂಗಿಲ್ಲ ನೀನು, ಯಾಕೆ ನೀನ್ ಒಬ್ಬನೇ ಇರೋದಲ್ವಾ ಭಗವಂತ. ಜೆರಾಕ್ಸ್ ಕಾಪಿ ಮಾಡ್ಕೊಡ್ತೀಯ ಅವ್ರಿಗೆ ನೀನು? ಎಲ್ರಿಗೂ ನೀನೇ ಕೊಟ್ಕೋಬೇಕಲ್ವಾ? ಈಗ ಯಾಕೆ ಹೆಂಗ್ ಕೊಡ್ತೀಯಾ? ಹರಿ ಹರಿ ಕೃಷ್ಣನೇ, ಅಯ್ಯೋ ಏನ್ ಮಾಡುದು ಇವಾಗ, ಸಿಕ್ಕಾಕೊಂಡಲ್ಲ ನಾನು ಭಕ್ತರ ಕೈಯಲ್ಲಿ. ಭಾರಿ ಚಾಲಾಕಿದ್ದಾರೆ ಭಕ್ತರು, ಏನ್ ಮಾಡೋದಪ್ಪ, ಹಿಡಿದು ಬಿಟ್ಟಿದ್ದಾರೆ. ನಾನು ಇವಾಗ ಏನ್ ಕೊಡೋದು ನಾನು ಇವಾಗ ಅವ್ರಿಗೆ? ಏನಿಲ್ಲ, ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ ಕೃಷ್ಣ ಹತ್ರ ಇವಾಗ, ಎಲ್ಲ ಖಾಲಿ. ಅಲ್ಲ, ರಾಧಾರಾಣಿ ನೀನ್ ಫುಲ್ ಕೊಟ್ಕೊಂಡ್ಬಿಟ್ಟಿದ್ಯಾ, ಸರಿ ಒಪ್ಕೊಳ್ಳೋಣ, ಆಯ್ತು, ಕೊಡ್ಬೇಕಾದ್ದೆ. ಅವಳು ಅಷ್ಟು ಪ್ರೀತಿ ಪ್ರೀತಿ ಮಾಡಿದಾಳೆ, ನಾ ಮಾಡಿಲ್ವ? ಹಾಗಾದ್ರೆ ನಾವು ನೀನು ಅಷ್ಟೇ ಪ್ರೀತಿ, ಆಯ್ತು ನಿಮ್ಗೂ ಪ್ರೀತಿ, ಅದೇ ನಿಮ್ಗೂ ಪ್ರೀತಿ ಕೊಡ್ತೀನಿ, ಸರಿನಾ ಇದು? ನಾನು ನಿನ್ನೂ ಪ್ರೀತಿ ಮಾಡ್ತೀನಿ ಅಂತ ಮಾಡ್ದ ಕೃಷ್ಣ? ನಾನು ನಿನ್ನೂ ಪ್ರೀತಿ ಮಾಡ್ತೀನಿ ಅಂತ ಮಾಡ್ದ? ನಿನ್ನೇ ಪ್ರೀತಿ ಮಾಡಿದ್ದಾನೆ, ಆಗ ನೀನೇ ನನಗೆ ಫುಲ್ ಬೇಕು. ಯಾರಿಗೆ ಅಂತ ಕೊಡ್ಲಿ ನಾನು ಇವಾಗ? ಅದಕ್ಕೆ ಕೃಷ್ಣ ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಹಿ ದ್ವಿಜಾಯ. ಅಹಂ ಭಕ್ತ ಪರಾಧೀನೋ, ನಾನು ಭಕ್ತರ ಅಧೀನ, ಅವ್ರು ಹೇಳ್ದಂಗ್ ಮಾಡ್ಬೇಕು ನಾನು ಇವಾಗ, ಯಾಕಂದ್ರೆ ಮಾರ್ಕೊಂಡ್ಬಿಟ್ಟಿದ್ದೀನಿ ನಾನು. ಕೃಷ್ಣ ಪಾದ ಪದ್ಮಭಾವಿ ಕರೆ ಸಮರ್ಪಣ. ಕೃಷ್ಣನ ಪಾದಕ್ಕೆ ಮಧ್ವೇತಾಚಾರ್ಯರು ತುಳಸಿಯನ್ನು ಅರ್ಪಣೆ ಮಾಡಿ ಗಟ್ಟಿಯಾಗಿ ಕರೆದ್ರು. ಹೇಗೆ? ಹೂಂಕಾರ ಮಾಡಿದ್ರು. ಭೌತಿಕ ಬ್ರಹ್ಮಾಂಡಗಳನ್ನೆಲ್ಲ ಬೇಯಿಸ್ಕೊಂಡು ಹೋಯ್ತು ಶಬ್ದ. ಕೃಷ್ಣೇರ ಆಹ್ವಾನ, ಕರಿಯ ಹೂಂಕಾರ, ಕೃಷ್ಣ ಬಾ, ಕೃಷ್ಣ ಬಾ, ಕೃಷ್ಣ ಬಾ. ಮತ್ತೆ ಕೃಷ್ಣೇರೇ ಕರಾಯಿಲ ಅವತಾರ. ನಾನು ಕೃಷ್ಣನ ಈಗ ಅವತಾರ ಮಾಡ್ಲೇಬೇಕು. ಹೀಗೆ ಶ್ರೀಮದ್ ಭಾಗವತದಲ್ಲಿ ಬ್ರಹ್ಮದೇವರು ಥರ್ಡ್ ಕ್ಯಾಂಟೋ, ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ತ್ವಂ ಭಕ್ತಿ ಯೋಗ ಪರಿಭಾವಿತ ಹೃತ್ ಸರೋಜ ಆಸ್ಯೆ ಶ್ರುತೇಕ್ಷಿತ ಪತೋ ನನುನಾಥ ಪುಂಸಾಂ. ಅಲ್ಲ ಕೃಷ್ಣ, ನೀನು ಭಕ್ತಿ ಸೇವೆಗೆ ಎಷ್ಟು ಮರಳಾಗ್ಬಿಡ್ತೀಯಲ್ಲ, ಕರ್ಗೋಗ್ಬಿಡ್ತೀಯ ನೀನು. ಮಕ್ಳಿಗೆ ಏನು ಬೇಡ, ಸುಮ್ಮನೆ ಯಾವ್ದೊಂದು ಪೆಪ್ಪರ್ಮೆಂಟ್ ತೋರಿಸ್ಬಿಟ್ರೆ ಮಕ್ಳ ಕರ್ಗೋಗ್ಬಿಡ್ತಾರೆ. ನಮ್ಮಪ್ಪ ನನಗೆ ಪೆಪ್ಪರ್ಮೆಂಟ್ ತಂದು ಕೊಟ್ರು, ಅದು 5 ಪೈಸಾ ಇರ್ಲಿ, 1 ಪೈಸಾ ಇರ್ಲಿ, ಅದು ಕರ್ಗೋಗ್ಬಿಡ್ತಾರಲ್ವಾ. ಹಾಗೇನೆ ಅಪ್ಪ ಸುಮ್ಮನೆ ಕೈ ಜೋಡಿಸ್ಕೊಂಡು ತಲೆ ಬಗ್ಸ್ಕೊಂಡು ಭಗವಂತನ ಪಾದ ನೆನ್ಸ್ಕೊಂಡು, ಕೃಷ್ಣ ನಾನು ಶರಣ ಆಗ್ಬಿಟ್ಟಿದ್ದೀನಿ, ನಾನು ಇನ್ನೊವನು ಅಂತ ಹೇಳ್ಬಿಟ್ರೆ ಕೃಷ್ಣ ಕರ್ಗೋಗ್ಬಿಡ್ತಾನೆ. ಅಂತ ಭಕ್ತರ ಹೃದಯದಲ್ಲಿ ನೀವು ವಾಸ ಮಾಡ್ತೀಯ, ಪರ್ಮನೆಂಟ್ ಬಿಡಾರ ಹಾಕ್ಬಿಡ್ತೀಯ, ಅಲ್ಲಿ ಜಾಂಡ ಊರ್ ಬಿಡ್ತೀಯ ನೀನು ಅಂತ ಹೃದಯದಲ್ಲಿ. ಇಷ್ಟೂ ಅದಕ್ಕೆ ಮಂದಮತಿ ಅಂತ ಹೇಳಿದ್ದು. ಹೌದು, ಮಂದಮತಿಗಳೇ. ಇಷ್ಟು ಸರಳವಾಗಿದೆ ಭಗವಂತನ ಭಕ್ತಿ ಸೇವೆ. ಇದನ್ನ ಬಿಟ್ಟು ನಾವು ಅದ್ಯಾವುದೋ ಆದಂತೆ ಇದಂತೆ, ಆ ಪೂಜೆ ಈ ಪೂಜೆ, ಲಾಗ ಹೊಡೆದಿದ್ದು. ಅದಕ್ಕೆ ಹೇಳುದು, ಭಗವಂತನಿಗೆ ಏನ್ ಬೇಕು ಬೇಡ ಅಂತ ಗೊತ್ತಿಲ್ಲ ನಮಗೆ.
ಮಗು ಅಳ್ತಾ ಇದೆ, ಮಗು ಅಳ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದಕ್ಕೇನ್ ಕಷ್ಟನೋ ಏನೋ ಎತ್ತೋ ಗೊತ್ತಿಲ್ಲ ನಮ್ಗೆ ಏನಂತ. ಕೃಷ್ಣನ್ಗೆ ಏನ್ ಬೇಕು ಬೇಡ ಅನ್ನೋ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಯಾರನ್ನ ಕೇಳ್ಬೇಕು ನಾವು? ಶುದ್ಧ ಭಕ್ತರನ್ನ ಕೇಳ್ಬೇಕು. ಹಾಗೆ ನೀನು ಸ್ತೋತ್ರ, ಸ್ತುತಿ, ಪ್ರಾರ್ಥನೆಗಳಿಂದ ವಶೀಭೂತನಾಗ್ಬಿಡ್ತೀಯ. ಏನು ಮಾಡೋದ್ ಬೇಕಾಗಿಲ್ಲ ನಾವು. ಸ್ತೋತ್ರ ಮಾಡಿ, ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ. ಸಂಸ್ಕೃತ ನಮ್ಗೆ ಬರೋದಿಲ್ಲ, ಸಂಸ್ಕೃತ ಬೇಡ, ಕನ್ನಡದಲ್ಲಿ ಹೇಳಿ, ತಮಿಳಲ್ಲಿ ಹೇಳಿ, ತೆಲುಗುಲಿ ಹೇಳಿ, ಇಂಗ್ಲಿಷ್ ಹೇಳಿ, ಇಷ್ಟ ಬಂದ ಭಾಷೆಲಿ ಹೇಳಿ ನೀವು. ಕೃಷ್ಣ, ನಾನು ನಿನ್ನವನು, ನೀನು ನನ್ನವನೇ. ನಾನ್ ನಿನ್ನ ಬಿಟ್ಟಿರಕ್ಕಾಗೋದಿಲ್ಲ, ನೀನೂ ನನ್ನ ಬಿಟ್ಟಿರಕ್ಕಾಗಲ್ಲ, ಗೊತ್ತು ನನಗೆ. ದಯವಿಟ್ಟು ಅನುಗ್ರಹ ಮಾಡು. ಇದು ಯಾವ ಭಾಷೆ ಅಪ್ಪ ಇದು? ಸಂಸ್ಕೃತದಲ್ಲಿ ಹೇಳಿದ ನಾನು. ಕೃಷ್ಣನಿಗೆ ಎಲ್ಲಾ ಭಾಷೆ ಬರುತ್ತೆ. ಸೊ ಹೀಗೆ ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವಾವತಾರ. ನಾವ್ ಏನು ಹೇಳ್ದೆ ಇದ್ರು ಮನಸ್ಸಲ್ಲಿ ಇಚ್ಛೆ ಪಟ್ರೆ ಭಗವಂತನಿಗೆ ಅರ್ಥ ಆಗುತ್ತೆ. ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವಾವತಾರ. ಭಕ್ತರ ಇಚ್ಛೆಯನ್ನ ಪ್ರಕಟಪಡಿಸೋಕೋಸ್ಕರ. ಕಂಬದಲ್ಲಿದ್ದಾನ? ಹೌದು ಇದ್ದಾನೆ. ಏನಯ್ಯ ನೀನು, ಆ ಕಡೆ ಪ್ರಾಣಿನೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ, ಆ ಅವತಾರದ ನನ್ ಕರೀತಾ ಇದೀಯ. ಆಯ್ತು ತಗೋ, ನನ್ನ ಭಕ್ತ ಇಚ್ಛೆ ಪಟ್ಟಿದ್ದಾನೆ, ಬರೋಕೇನಂತೇನೆ, ನೀನ್ ಕಷ್ಟನಾ? ನರ ಸಿಂಹ ಆಗಿ ಬರೋದಕ್ಕೆ ಏನ್ ಕಷ್ಟನಾ? ನನಗೆ ಬರ್ತೀನಿ ತಗೋ. ಕಂಬದಲ್ಲ, ನಾನು ಎಲ್ಲಿಲ್ಲ, ಎಲ್ಲ ಕಡೆ ಇದ್ದೀನಿ ನಾನು. ಭಕ್ತೇರ ಇಚ್ಛಾಯ ಕೃಷ್ಣೇರ ಸರ್ವಾವತಾರ. ಹೀಗೆ ಶ್ರೀಲ ಅದ್ವೈತಾಚಾರ್ಯರು ಭಗವಂತನನ್ನ ಕರೆದ್ರು, ಕೃಷ್ಣನನ್ನ ಕರೆದ್ರು. ಆಗ ಬಂದಿದ್ದೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ನದಿಯ ಗ್ರಾಮದಲ್ಲಿ ಅವರ ಅವತಾರ ಆಗುತ್ತೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. All glory to Srila Prabhupada की जय, चैतन्य महाप्रभु की जय, पंचतत्व भगवान की जय, युग धर्ಮ ಹರಿನಾಮ ಸಂಕೀರ್ತನ ಮಹಾಯಜ್ಞ की जय. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಸ್ಟಾಪ್ ಮಾಡೋಣ. ಯಾರಿಗೇನ್ ಅರ್ಥ ಆಯ್ತು, ಯಾರಿಗೇನ್ ಅರ್ಥ ಆಗಿಲ್ಲ? ಪ್ರಶ್ನೆ ಏನಿಲ್ವಾ? ಓಕೆ. ಸೊ ಎಲ್ರು ಚೈತನ್ಯ ಚರಿತಾಮೃತನ ಓದಿ ಅರ್ಥ ಮಾಡ್ಕೊಳ್ಳಿ. ಆಗುತ್ತೆ. ನಾಳೆಯಿಂದ ನಾವು ಭಗವಾನ್ ಶ್ರೀ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಇಷ್ಟು ದಿನ ನಾವು ಕೇಳಿದ್ದು ಬಾಹ್ಯ ಕಾರಣಗಳು. ಬಾಹ್ಯ ಕಾರಣನೇ ಇಷ್ಟು ರೋಮಾಂಚನಕಾರಿಯಾಗಿದೆ. ಇನ್ನ ರಹಸ್ಯತಮ ಕಾರಣಗಳು ಏನಪ್ಪಾ? ನಾವು ಕೃಷ್ಣ ಬಂದಿದ್ದೆ ಯುದ್ಧ ಮಾಡ್ಸಕ್ಕೆ, ಗೋಪಿಯರ್ ಬಟ್ಟೆ ಕದಿಯೋದಕ್ಕೆ ಅನ್ಕೊಂಡಿದ್ವಿ. ರಹಸ್ಯತಮ ಕಾರಣ ಬೇರೆ ಇದೆಯಲ್ಲ, ಅದೇನು ಅಂತ ಕೇಳೋಕೆ ಕುತೂಹಲ ಇದ್ರೆ ದಯವಿಟ್ಟು ಬೇಗ ಜಾಯ್ನ್ ಆಗಿ 7:30 ಒಳಗೆ. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದೀಶ ಪ್ರಭುಪಾದ ಕಿ ಜಯ. ಓಕೆ, ಎಂಡ್ ಮಾಡೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ.